ಕರವೀರ ಮಾಹಿತಿ ಮಾಲಿಕೆಯ 91ನೇ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ, ಸಾಲದ ನಿಯಮಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅದರ ಮುಂದುವರಿದ ಭಾಗ 9ನೇ ಕಂತು ಸಾಲಗಳ ಬಗ್ಗೆ, ಸಹಕಾರಿ ಸಂಘಗಳಲ್ಲಿ ಸಾಲಗಳ ಬಗ್ಗೆ 9ನೇ ಕಂತನ್ನ ಇವತ್ತು ಪ್ರಸಾರ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಆಗಮಿಸಿದಿರಿ. ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನ ಕೋರ್ತಾ ಇವತ್ತಿನ ವಿಷಯಕ್ಕೆ ಹೋಗೋಣ. ಮೊದಲನೇದಾಗಿ, ಈ ಸಾಲಗಳಲ್ಲಿ ಏನೇನಿತ್ತು ಅಂತೇಳಿ ನಾವು ಈಗಾಗಲೇ ಗೊತ್ತಿದೆ ನಿಮಗೆ. ಪ್ರಾಥಮಿಕ ಮಾಹಿತಿಗಳು, ಸಾಲದ ಉಪನಿಯಮಗಳು, ಸಾಲ ಮಂಜೂರಾತಿ ಕ್ರಮಗಳು, ಸಾಲ ನಿರ್ವಹಣಾ ಕ್ರಮಗಳು, ಸುಸ್ತಿ ಬಾಕಿ ಸಾಲಗಳು, ಸಾಲ ಬಾಕಿ ವಸೂಲಾತಿ ಕ್ರಮಗಳು, ಗಮನಿಸಬೇಕಾದ ಎಚ್ಚರಿಕೆ, ಹೀಗೆ 9 ಅಂಶಗಳಲ್ಲಿ ನಾವು ಈ ಸಾಲಗಳ ಬಗ್ಗೆ, ಸಹಕಾರಿ ಸಾಲಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನಾವು ಪ್ರಸ್ತುತಿಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅದೇ ರೀತಿ ಹಿಂದಿನ ಅವಧಿಗಳಲ್ಲಿ ಈಗಾಗಲೇ 4-5 ವಿಷಯಗಳನ್ನ ನಾವು ಪ್ರಸ್ತಾಪ ಮಾಡಿದ್ವಿ. ಪ್ರಾಥಮಿಕ ಮಾಹಿತಿಗಳು, ಉಪನಿಯಮಗಳು, ಮಂಜೂರಾತಿ ಕ್ರಮಗಳು, ನಿರ್ವಹಣಾ ಕ್ರಮಗಳು, ಸುಸ್ತಿ ಮತ್ತು ಬಾಕಿ ಸಾಲಗಳು, ಇವುಗಳ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸಿದೀವಿ. ಕಳೆದ 8 ಸಂಚಿಕೆಗಳಲ್ಲಿ ಈ 5 ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ವಿ. ಸ್ನೇಹಿತರೆ, ಮುಂದುವರಿದ ಭಾಗವಾಗಿ ಇವತ್ತು ಸಾಲ ವಸೂಲಾತಿ ಕ್ರಮಗಳು, ಗಮನಿಸಬೇಕಾದ ಅಂಶಗಳು, ಎಚ್ಚರಿಕೆಯ ಕ್ರಮಗಳು, ತಿಳಿಯಬೇಕಾದಂತಹ ಅಂಶಗಳು, ಇವುಗಳ ಬಗ್ಗೆ ಚರ್ಚೆ ಮಾಡೋಣ. ಎಷ್ಟು ಸಮಯ ಅವಕಾಶ ಇದೆ ನೋಡ್ಕೊಂಡು, 1 ಗಂಟೆ ಅವಧಿಯಲ್ಲಿ ಏನು ಸಾಧ್ಯವಾಗತ್ತೆ ನೋಡ್ಕೊಂಡು ಆದಷ್ಟನ್ನ ನಾವು ಇವತ್ತಿನ ಪ್ರಸ್ತುತಿಯಲ್ಲಿ ಪ್ರಸ್ತುತಪಡಿಸ್ಲಿಕ್ಕೆ ನೋಡೋಣ. ಈಗ ಸಾಲ ವಸೂಲಾತಿಗೆ ಇರುವಂತಹ ಪ್ರಮುಖ ಸಮಯ ಮಿತಿಗಳು ಯಾವ್ದು ಅಂತ ರೆಕಾರ್ಡಿಂಗ್. ಸಾಲ ವಸೂಲಾತಿಗೆ ಇರುವಂತಹ ಸಾಲ ವಸೂಲಾತಿ ಕ್ರಮಗಳಲ್ಲಿ ಇದು ಒಂದು ಅಂಶ ನಾವು ನೋಡ್ತಾ ಇರುವಂತದ್ದು. ಸಾಲ ವಸೂಲಾತಿಯ ಪ್ರಮುಖ ಸಮಯ ಮಿತಿಗಳು. ನಮಗೆ ಲಿಮಿಟೇಷನ್ ಆಕ್ಟ್ ಅಪ್ಲೈ ಆಗತ್ತೆ. ಆ ಲಿಮಿಟೇಷನ್ ಆಕ್ಟ್ ಪ್ರಕಾರ ನಮಗೆ ಏನೇನು ಮಿತಿಗಳಿದಾವೆ ಅನ್ನೋದನ್ನ ನಾವು ಇವತ್ತು ನೋಡ್ಕೊಳ್ಳೋಣ. ನಂತರದಲ್ಲಿ ಉಳಿದ ವಿಚಾರಗಳಿಗೆ ಹೋಗೋಣ. ಮೊದಲನೇದಾಗಿ, ಸಾಮಾನ್ಯ ಹಣ ವಸೂಲಾತಿ ಅಂದ್ರೆ ಎಲ್ಲದಕ್ಕೂ ಇರುವಂತಹ ಒಂದು ಸ್ಟ್ಯಾಂಡರ್ಡ್ ಕ್ಲಾಸ್ ಏನಪ್ಪಾ ಅಂದ್ರೆ, ವಸೂಲಾತಿಗೆ ಸಂಬಂಧಿಸಿದ ವಿವಾದಗಳಿಗೆ ಪರಿಮಿತಿ ಅವಧಿ ಕಾರಣ ಉದ್ಭವಿಸಿದ ದಿನಾಂಕದಿಂದ 6 ವರ್ಷಗಳು. ಇದು ಸಹಕಾರ ಸಂಘಗಳಿಗೆ ಮಾತ್ರ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಸಹಕಾರ ಸಂಘಗಳಿಗೆ ಮಾತ್ರ 6 ವರ್ಷ. ಸಮಯ ಮಿತಿ ಕಾಯ್ದೆಯಲ್ಲಿ 3 ವರ್ಷಗಳಿಗೆ ಸೀಮಿತವಾಗಿದೆ. ಯಾಕೆಂದ್ರೆ ನಮ್ಮಲ್ಲಿ ಒಂದು ವಿಶೇಷವಾದ ಸಹಕಾರ ಕಾಯ್ದೆಯಲ್ಲಿ ಒಂದು ವಿಶೇಷವಾಗಿ ಈ ಸಮಯ ಮಿತಿಯನ್ನ ನಿರ್ದಿಷ್ಟಪಡಿಸಲಾಗಿದೆ. 70A ಅನ್ನೋ ಒಂದು ಸೆಕ್ಷನ್ ಇದೆ ನಮ್ಮಲ್ಲಿ. ನಮ್ಮ ಸೆಕ್ಷನ್ 70A ನಲ್ಲಿ ವಿಶೇಷ ನಿಬಂಧನೆ. ಇದು ನಿಮಗೆ ಒಂದೊಂದ್ಸರಿ ಅನ್ಸ್ಬೋದು, ಸರ್ ಸಮಯ ಮಿತಿ ಕಾಯ್ದೆಯಲ್ಲಿ ಇರುವಂತಹ 3 ವರ್ಷಗಳ ಅವಧಿ ಇದೆ, ಆದ್ರೆ ನಾವು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯಲ್ಲಿ ವಿಶೇಷವಾಗಿ 6 ವರ್ಷ ಮಾಡ್ಕೊಂಡಿದ್ದೀವಿ, ಇದು ಕ್ಲಾಶ್ ಆಗೋದಿಲ್ವಾ? ಯಾವತ್ತು ನಮ್ಮ ಸಹಕಾರಿ ಸಂಘಗಳ ಕಾಯ್ದೆಯಲ್ಲಿ ಯಾವುದಾದರೂ ಅಂಶವು ನಿರ್ದಿಷ್ಟವಾಗಿ ಉಲ್ಲೇಖವಾಗಿದ್ದಲ್ಲಿ ಅದೇ ಅನ್ವಯಿಸುತ್ತೆ. ಅದು ಅನ್ವಯಿಸದಿದ್ದಲ್ಲಿ ಇತರ ಕಾಯ್ದೆಗಳ ಮಿತಿಗಳು ಅನ್ವಯಿಸುತ್ತೆ. ಯಾವಾಗ್ಲೂ ಹಾಗೇನೆ. ನಿರ್ದಿಷ್ಟವಾಗಿ ಈ 70A ಕ್ಲಾಸ್ಗಳನ್ನ ತಂದಿರೋದ್ರಿಂದ ನಮಗೆ ಸಹಕಾರಿ ಸಂಸ್ಥೆಗಳಿಗೆ ಇದೇ ಕ್ಲಾಸ್ ಅನ್ವಯಿಸುತ್ತೆ. ಇದು ಇಲ್ಲದಿದ್ದಲ್ಲಿ ನಮಗೂ ಕೂಡ 3 ವರ್ಷದ ಮಿತಿ ಅನ್ವಯಿಸ್ತಾ ಇತ್ತು. ಸೊ whenever there is a specific clause in the act which is applied, I mean which is applicable for the organization, then that standard clause applies. Suppose ಒಂದು ಕಂಪನೀಸ್ ಆಕ್ಟ್ ಅಲ್ಲಿ ಇದೇ ರೀತಿ ಒಂದು ಸಮಯ ಮಿತಿಯನ್ನು ಹೇಳಿದ್ದಾರೆ, 4 ವರ್ಷ ಅಂತ ಹೇಳಿದ್ದಾರೆ. ಆಗ ಸಮಯ ಮಿತಿ ಕಾಯ್ದೆಯಲ್ಲಿ ಏನೇ ಹೇಳಿದ್ರು, ಸಮಯ ಅಷ್ಟೇ. ಕಂಪನೀಸ್ ಆಕ್ಟ್ ಅಲ್ಲಿ ಏನಾದ್ರು, ಕಂಪನೀಸ್ ಆಕ್ಟ್ ಅಲ್ಲಿ ಹಾಗೆ ಹೇಳಿಲ್ಲ, ಮತ್ತೆ ಹಾಗೆ ಹೇಳಿದ್ದಾರೆ. ಹಾಗಾಗಿ ಯಾವ ಆಕ್ಟ್ ಕೆಳಗಡೆ ನಾವು ರಿಜಿಸ್ಟ್ರೇಷನ್ ಆಗಿದೀವೋ ದಟ್ ಈಸ್ ಮದರ್ ಆಕ್ಟ್. ನಮ್ಮ ಮಾತೃ ಕಾಯ್ದೆ ಏನ್ ಹೇಳುತ್ತೆ ಅನ್ನೋದನ್ನ ನಾವು ಗಮನಿಸ್ತೀವಿ. ವೆನ್ ದಿ ಆಕ್ಟ್ ಈಸ್ ಸೈಲೆಂಟ್, ವೆನ್ ಅವರ್ ಆಕ್ಟ್ ಈಸ್ ಸೈಲೆಂಟ್, ನಮ್ಮ ಮಾತೃ ಕಾಯ್ದೆ ಸೈಲೆಂಟ್ ಆಗಿದ್ದಲ್ಲಿ ಉಳಿದ ಕಾಯ್ದೆಗಳ ಬಗ್ಗೆ ನಾವು ಹೋಗ್ತೀವಿ. ಹಾಗಾಗಿ ಈಗ ಉಳಿದ ಕಾಯ್ದೆಗಳಲ್ಲಿ ಏನೇ ಇದ್ದರೂ ನಮ್ಮ ಮಾತೃ ಕಾಯ್ದೆ, ನಮ್ಮ ಸಹಕಾರ ಕಾಯ್ದೆ ಈ ರೀತಿ ಹೇಳತ್ತಲ್ಲ, ಅದು ನಮಗೆ ಅನ್ವಯಿಸುತ್ತೆ. ಹಾಗಾಗಿ ಸಮಯ ಮಿತಿ ಕಾಯ್ದೆ ಪ್ರಕಾರ
3 ವರ್ಷ ಇದ್ರೂ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ನಮ್ಮ ಕಾಯ್ದೆ 6 ವರ್ಷಗಳು ಅಂತ ಹೇಳಿರೋದ್ರಿಂದ ಸ್ಪೆಸಿಫಿಕ್ ಆಗಿ ಸೆಕ್ಷನ್ 70A ಆ ರೀತಿ ಹೇಳ್ತಾ ಇರೋದ್ರಿಂದ ನಮಗೆ 3 ವರ್ಷದಿಂದ 6 ವರ್ಷಕ್ಕೆ ಅವಧಿ ವಿಸ್ತರಣೆ ಆಗುತ್ತೆ. ಕಾಲಮ ಪರಿಮಿತಿ ಲಿಮಿಟೇಷನ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ಒಮ್ಮೆ ಒಂದು ವಿವಾದ ಯಾವುದೇ ನ್ಯಾಯಾಲಯದ ಕಟಕಟ ಏರಿದ್ರೆ ಅದು ತೀರ್ಮಾನ ಆಗುವವರೆಗೆ ಸಮಯ ಮಿತಿ ಕಾಯ್ದೆ ಅನ್ವಯಿಸೋದಿಲ್ಲ. ಅಂದ್ರ ಅರ್ಥ ಏನು? ಕಾಲಮಿತಿ ನಾವು ಕೇಸ್ ಹಾಕ್ಲಿಕ್ಕೆ 3 ವರ್ಷ 6 ವರ್ಷ ಹಾಕಿದ ನಂತರ ಅಲ್ಲಿಗೆ ಅದರ ಕ್ಲಾಕ್ ನಿಂತೋಗ್ಬಿಡುತ್ತೆ. ಅದು ತೀರ್ಮಾನ ಆಗೋದು 3 ತಿಂಗಳಲ್ಲಾಗ್ಲಿ 6 ತಿಂಗಳಲ್ಲಾಗ್ಲಿ 6 ವರ್ಷ ಆಗ್ಲಿ 12 ವರ್ಷ ಆಗ್ಲಿ, ಆ ಕಾಯ್ದೆ ವಿವಾದ ತೀರ್ಮಾನ ಆಗುವವರೆಗೆ ಸಮಯ ಮಿತಿ ಕಾಯ್ದೆ ಅನ್ವಯಿಸೋದಿಲ್ಲ. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಕಾಯ್ದೆ ಅನ್ವಯಿಸುತ್ತೆ ಯಾವಾಗ ನಾವು ವಿವಾದವನ್ನ ವ್ಯಾಜ್ಯವನ್ನ ಹೂಡ್ಲಿಕ್ಕೆ ಒಂದು ಸಾರಿ ಹೂಡಿ ಅದು ಅಡ್ಮಿಟ್ ಆಯ್ತು, ನನ್ನ ವಿವಾದ ಇದಕ್ಕೆ ನ್ಯಾಯಾಲಯದಿಂದ ಪರಿಶೀಲನೆಗೆ ಅಥವಾ ನ್ಯಾಯಾಲಯದಿಂದ ಅಂಗೀಕೃತವಾಯ್ತು ಅಂದ್ರೆ ಅಲ್ಲಿಗೆ ಸಮಯ ಮಿತಿ ಕಾಯ್ದೆಯ ಕ್ಲಾಕ್ ಏನ್ ಗಡಿಯಾರೆ ಅದು ನಿಂತು ಬಿಡತ್ತೆ. ಮತ್ತದು ಯಾವಾಗ ಪ್ರಾರಂಭ ಆಗತ್ತೆ? ವಿವಾದ ಮುಕ್ತಾಯ ಆದ ನಂತರ, ಜಡ್ಜ್ಮೆಂಟ್ ಬಂದ ನಂತರ ಮತ್ತೆ ಕ್ಲಾಕ್ ಶುರು ಆಗುತ್ತೆ. ಅದನ್ನ ನಾನು ಹೇಳ್ತೀನಿ. ಅಂದ್ರೆ ವಿವಾದವು ನ್ಯಾಯಾಲಯದಲ್ಲಿ ಇರೋವರೆಗೆ ಸಮಯ ಮಿತಿ ಕಾಯ್ದೆ ಅನ್ವಯಿಸೋದಿಲ್ಲ. ಇದು ಸಣ್ಣ ಸಣ್ಣ ವಿಚಾರಗಳಾದ್ರೂ ತುಂಬಾ ಗಂಭೀರವಾದ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಅದನ್ನು ನಾವು ತಿಳ್ಕೊಂಡಿರ್ಬೇಕು. ಯಾವಾಗ ಸಪೋಸ್ ಒಂದು ಕಾಯ್ದೆ ಒಂದು ತೀರ್ಮಾನ ಆಯ್ತು, ಮತ್ತೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ನಮಗೆ ಆಯಾ ಹಂತದಲ್ಲಿ 1 ವರ್ಷ 2 ವರ್ಷ 3 ವರ್ಷ ಅವಧಿ ಇರ್ತದೆ. ಆಗ ತೀರ್ಮಾನ ಆದ ದಿನದಿಂದ ಮತ್ತೆ ಸಮಯ ಮಿತಿ ಕಾಯ್ದೆ ಚಾಲುವಾಗತ್ತೆ, ಅದರ ಗಡಿಯಾರ ಶುರುವಾಗತ್ತೆ. ಒಂದು ವಿವಾದದ ಹಂತದಿಂದ ಮತ್ತೊಂದು ವಿವಾದದ ಹಂತಕ್ಕೆ, ಮತ್ತೊಂದು ಮೇಲ್ಮನವಿ ಅಥವಾ ಅದರ ಮುಂದಿನ ಹಂತಕ್ಕೆ ಹೋಗುವವರೆಗೆ ಸಮಯ ಮಿತಿ ಆಗುತ್ತೆ. ಒಂದು ಸಾರಿ ಕೆಳಕೋರ್ಟಿನಲ್ಲಿ ಕೆಳ ಹಂತದ ನ್ಯಾಯಾಲಯದಲ್ಲಿ ಏನ್ ತೀರ್ಮಾನ ಆಗಿದೆ ಅದನ್ನ ಮನವಿ ಸಲ್ಲಿಸಲಿಕ್ಕೆ ಮೇಲಿನ ಹಂತದ ತೀರ್ಮಾನ ಇದಕ್ಕೆ ಕೋರ್ಟಿಗೆ ತಗೊಂಡೋಗ್ಲಿಕ್ಕೆ ನನಗೆ ಸಮಯ ಮಿತಿ ಇದೆ. ಆದರೆ ಒಂದು ಸಾರಿ ಮೇಲ್ಮನವಿ ಸಲ್ಲಿಸಿದಲ್ಲಿ ಅದು ಅಂಗೀಕೃತವಾದಲ್ಲಿ ಮತ್ತೆ ಆ ಕೋರ್ಟ್ ಎಷ್ಟೇ ಸಮಯ ತಗೊಳ್ಳಿ ಸಮಯ ಮಿತಿ ಕಾಯ್ದೆ ಅನ್ವಯಿಸೋದಿಲ್ಲ. ಅದು ಸಮಯ ಮಿತಿ ಕಾಯ್ದೆಯಲ್ಲಿರುವಂತಹ ಒಂದು ಪ್ರಮುಖವಾದ ಅಂಶ, ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಇದು ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಇನ್ನು ಸ್ಥಿರಾಸ್ತಿ ಅಡಮಾನ ಆಧಾರಿತ ಸಾಲಗಳು, ಮಾರ್ಟ್ಗೇಜ್ ಬ್ಯಾಕ್ಡ್ ಲೋನ್ಸ್. ಸ್ಥಿರಾಸ್ತಿ ಸಾಲವಾದ್ರೆ ಸಾಲ ಯಾವಾಗ ಬಾಕಿ ಆಗತ್ತೋ ಅಲ್ಲಿಂದ ವಸೂಲಾತಿ ಅವಧಿ 12 ವರ್ಷಗಳವರೆಗೆ ಇರ್ತದೆ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ. ಸಾಮಾನ್ಯವಾಗಿ ಜಾಮೀನು ಸಾಲ ಬಾಕಿ ಸಾಲಗಳಿಗೆ 6 ವರ್ಷ. ಯಾವ್ದ್ರಲ್ಲಿ? ಕೋಆಪರೇಟಿವ್ ಸೊಸೈಟೀಸ್ ನಲ್ಲಿ 6 ವರ್ಷ ಅಂತ ಹೇಳಿದೀನಿ ಅಂತೇಳಿ ಎಲ್ಲ ಕಡೆಗೂ ನೀವು ಯಾವ್ದೋ ಒಂದು ಮನಿ ಲೆಂಡಿಂಗ್ ಲೈಸೆನ್ಸ್ ಇಟ್ಕೊಂಡಿದೀವಿ ಸರ್ ನಮಗೂ ಅದೇನಾ? ಇಲ್ಲ, ನಿಮಗೆಲ್ಲ 3 ವರ್ಷ. ಸಹಕಾರಿ ಸಂಘಗಳಿಗೆ ಮಾತ್ರ 6 ವರ್ಷ. ಅದರಲ್ಲೂ ಮಾರ್ಟ್ಗೇಜ್ ಬ್ಯಾಕ್ಡ್ ಲೋನ್ಸ್ ಅಂದ್ರೆ ಅಡಮಾನ ಆಧಾರಿತ ಸಾಲಗಳು, ಸ್ಥಿರಾಸ್ತಿ ಸಾಲಗಳಾಗಿದ್ರೆ 12 ವರ್ಷ ವಸೂಲಾತಿ ಅವಧಿ ಇರ್ತದೆ. ವಸೂಲಾತಿಗೆ ನಾವು ಒಂದು ವಿವಾದವನ್ನು ಹೂಡಿದೀವಿ. ಆ ಹೂಡಿಗೆ ಇದು ಮಾಡಿದ್ಮೇಲೆ ನಮಗೆ ಅದು ಡಿಕ್ರಿ ಆಗಿದೆ. ಆ ಡಿಕ್ರಿಯನ್ನು ಜಾರಿಗೊಳಿಸ್ಲಿಕ್ಕೆ ಎಷ್ಟು ಸಮಯ ಸಿಗತ್ತೆ? ಒಂದು ಸಾರಿ ವಿವಾದವು ಒಂದು ಹಂತ ತಲುಪಿದ ನಂತರ, ಅದಕ್ಕೆ ಇದು ತೀರ್ಮಾನ ಬಂದ ನಂತರ ಅದರ ಡಿಕ್ರಿ ಆದೇಶ ಏನ್ ಬರುತ್ತೆ ಅದನ್ನ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಮತ್ತೆ ನಮಗೆ 12 ವರ್ಷ ಅವಕಾಶ ಇರ್ತದೆ. ಹಾಗಾಗಿ ಇದು 3. ಅಂದ್ರೆ ವಿವಾದ ಹೂಡ್ಲಿಕ್ಕೆ ಎಷ್ಟು ಸಮಯ, ವಿವಾದ ಸಮಯ ಎಷ್ಟೇ ಇದ್ರೂ ನಮಗೆ ಅಪ್ಲೈ ಆಗೋದಿಲ್ಲ. ವಿವಾದದ ನಂತರ ಮೇಲ್ಮನವಿ ಸಲ್ಲಿಸಲಿಕ್ಕೆ ಎಷ್ಟು ಅವಧಿ, ಮತ್ತೆ ಅಡಮಾನ ಸಾಲ ಆದ್ರೆ ಎಷ್ಟು ಅವಧಿ, ಆಮೇಲೆ ವಿವಾದದಲ್ಲಿ ಡಿಕ್ರಿ ಆಗಿದೆ, ನಮ್ಮಂತೆ ಆಗಿದೆ, ಅದ್ರ ಜಾರಿಗೊಳಿಸ್ಬೇಕು, ಅದಕ್ಕೆ ಮತ್ತೆ ಎಷ್ಟು ಅವಧಿ. ಒಂದು ಸಾರಿ ಜಾರಿಗೋಸ್ಕರ ಎಕ್ಸಿಕ್ಯೂಷನ್ ಪ್ರಾಸೆಸ್ ಶುರು ಮಾಡಿದ್ರಿ, ಇಪಿ ಅನ್ನ ನೀವು ಎಕ್ಸಿಕ್ಯೂಷನ್ ಪ್ರಾಸೆಸ್ ಅಂತೀವಿ, ಇಪಿ ಅನ್ನ ಜಾರಿಗೊಳಿಸಿದ್ರಿ ಅಂದ್ರೆ ಅದು ಎಷ್ಟೇ ಸಮಯ ತಗೊಳ್ಬಹುದು ಜಾರಿಗೊಳ್ಳಿಕ್ಕೆ. ಅಂದ್ರೆ ಹರಾಜ್ ಹಾಕ್ಬೇಕು ಅಥವಾ ಇನ್ನೇನೋ ಪ್ರಕ್ರಿಯೆಗಳಿದ್ದಾವೆ ಅದೆಲ್ಲ ಮಾಡ್ಲಿಕ್ಕೆ ಎಷ್ಟೇ ಸಮಯ ಆಗ್ಬೋದು. ಆವಾಗ ನಮ್ಮ ಸಾಲ ಊರ್ಜಿತದಲ್ಲಿರ್ತದೆ, ರಿಕವರಿ ಪ್ರಾಸೆಸ್ ಊರ್ಜಿತದಲ್ಲಿರ್ತದೆ.
ಇನ್ನು ಸಾಲದ ಹಂತದಲ್ಲಿ ನಾವು ದೀರ್ಘಾವಧಿ ಸಾಲ ಕೊಟ್ಟಿದ್ದೀವಿ ಸರ್, ಅದರ ಅವಧಿ ಯಾವಾಗಿಂದ ಶುರುವಾಗತ್ತೆ, ಯಾವಾಗ ಎಂಡ್ ಆಗತ್ತೆ, ಅದಕ್ಕೆ ಸಮಯ ಮಿತಿ ವಿಸ್ತರಿಸಲಿಕ್ಕೆ ಒಂದಿಷ್ಟು ಷರತ್ತುಗಳಿದ್ದಾವೆ. ಸಾಲವನ್ನ ತಗೊಂಡವರು ಅದನ್ನ ಸಾಲ ಸ್ವೀಕಾರದ ಒಪ್ಪಿಗೆ ಪತ್ರ ಕೊಟ್ರೆ, ಅಕ್ನಾಲೆಜ್ಮೆಂಟ್ ಆಫ್ ಡೆಟ್ ಕೊಟ್ರೆ, ಸಪೋಸ್ ನಂದು ಸಮಯ ಮಿತಿ ಕಾಯ್ದೆ ಪ್ರಕಾರ 3 ವರ್ಷ ಆಗೋಗಿದೆ, ನಂತರ ಅವನ ಮನವೊಲಿಸಿ ನಾನು ತಗೊಂಡಿದ್ದು ಹೌದು, ಇದನ್ನ ಅಕ್ನಾಲೆಜ್ಮೆಂಟ್ ಆಫ್ ಡೆಟ್ ಕೊಡ್ತೀನಿ ಅಂತ ಹೇಳಿದ್ರೆ ಆಗ ಮತ್ತೆ ಇದು ಅಲ್ಲಿಂದ ಶುರುವಾಗತ್ತೆ. ಆದರೆ ಈ ಪ್ರಕ್ರಿಯೆ 6 ವರ್ಷಕ್ಕಿಂತ ಮೊದಲಾಗಿರ್ಬೇಕು. ಮೂಲ ಅವಧಿಗೆ ಮುಗಿಯುವ ಮೊದಲು ಸಾಲದ ಬಗ್ಗೆ ಲಿಖಿತ ಸ್ವೀಕಾರ, ಅಕ್ನಾಲೆಜ್ಮೆಂಟ್ ಆಫ್ ಡೆಟ್, ಅದಕ್ಕೆ ಬ್ಯಾಂಕ್ನವರೆಲ್ಲ ಪ್ರತಿ ವರ್ಷ AOD ಅಂತ ತಗೊಳ್ತಾರೆ, ಅಕ್ನಾಲೆಜ್ಮೆಂಟ್ ಆಫ್ ಡೆಟ್ಸ್ ಅಂತ. ಅವ್ರು ಪ್ರತಿ ವರ್ಷ ಮಾಡ್ಕೊಳ್ತಾರೆ. ಯಾವ ಸಾಲಗಳಿದೆ ಅದಕ್ಕೆಲ್ಲ ಒಂದು ಅಕ್ನಾಲೆಜ್ಮೆಂಟ್ ಆಫ್ ಡೆಟ್. 2 ಕಾರಣಗಳಿಗೋಸ್ಕರ. ಇನ್ನು ಸಾಲಗಾರ ಅಸ್ತಿತ್ವದಲ್ಲಿದ್ದಾನೆ ಅಂತ ತೋರಿಸ್ಕೊಳ್ಳಿಕ್ಕೆ, ಎರಡನೇದು ಸಾಲದ ಅವಧಿಯನ್ನ ವಿಸ್ತರಿಸಲಿಕ್ಕೆ. ಎರಡಕ್ಕೂ ಅದು ಅನುಕೂಲ ಆಗತ್ತೆ. ಅಕಸ್ಮಾತ್ ಅಕ್ನಾಲೆಜ್ಮೆಂಟ್ ಆಫ್ ಡೆಟ್ ಇಲ್ಲ, ಆವಾಗ ಇನ್ನೊಂದು ಕ್ಲಾಸ್ ಇದೆ. ಏನಿದೆ, ಅವನಿಂದ ಅಕ್ನಾಲೆಜ್ಮೆಂಟ್ ಆಫ್ ಡೆಟ್ ತಗೊಂಡಿಲ್ಲ, ಆವಾಗ ಯಾವುದೇ ಹಂತದಲ್ಲಿ ಅವನು ಪಾರ್ಟ್ ಪೇಮೆಂಟ್ ಮಾಡಿದ್ದಾನೆ, ಅಸಲು ಅಥವಾ ಬಡ್ಡಿಯ ಭಾಗಶಃ ಪಾವತಿ ಸಹ ಪರಮತಿ. ಈಗ ಸಪೋಸ್ ಅವನು 3 ವರ್ಷ ಆಗ್ತಾ ಬಂದಿದೆ, ಅಷ್ಟರೊಳಗೆ ಒಂದು ಬಡ್ಡಿಯನ್ನ ಕಟ್ಟುತ್ತಾನೆ ಅಥವಾ ಅಸಲನ್ನ ಸ್ವಲ್ಪ ಪೇಮೆಂಟ್ ಮಾಡ್ತಾನೆ, ಆ ರೀತಿ ಅಸಲು ಅಥವಾ ಬಡ್ಡಿಯ ಭಾಗಶಃ ಪಾವತಿ ಮಾಡಿದ್ರು ಕೂಡ ಸಮಯ ಮಿತಿ ಇದು ಮತ್ತೆ ಗಡಿಯಾರ ರೀಚ್ ಆಗತ್ತೆ. ಇನ್ನು 70A ನಲ್ಲೇ ಇನ್ನೊಂದು ಕ್ಲಾಸ್ ಕೊಟ್ಟಿದ್ದಾರೆ. ಅಕಸ್ಮಾತ್ 6 ವರ್ಷದೊಳಗೆ ಫೈಲ್ ಮಾಡ್ಲಿಕ್ಕೆ ಆಗಿಲ್ಲ, ಆಗ ನಮಗೆ ಒಂದು ವಿಳಂಬ ಮನ್ನಿಸಲು ಕೋರಿಕೆ ಸಲ್ಲಿಸಬಹುದು 70A2 ನಲ್ಲಿ. ಇದು ಸಹಕಾರಿ ಸಂಸ್ಥೆಗಳಿಗೆ ಮಾತ್ರ ಇರುವಂತಹ ಒಂದು ಸೌಕರ್ಯ ಅಥವಾ ಸೌಲಭ್ಯ. ಸಪೋಸ್ ನಮ್ಗೆ ಅವಧಿ ಒಳಗೆ ನಾವು 6 ವರ್ಷ ಕೊಟ್ಟಿದ್ವಿ ಸರ್, 6 ವರ್ಷದೊಳಗೆ ಕೊಡ್ಲಿಕ್ಕೆ ಸಮಂಜಸವಾದಂತಹ ಕಾರಣ ಇರಬೇಕು. ಸುಮ್ಮನೆ ಆದ್ರೆ ನಮ್ಗೆ ಕೊಡೋದಿಲ್ಲ. ಅದಕ್ಕೆ ಸೂಕ್ತವಾದಂತಹ, ಸಮಂಜಸವಾದಂತಹ, ಪ್ರಬಲವಾದಂತಹ ಕಾರಣ ಇದೆ ಅಂತೇಳಿ ರಿಜಿಸ್ಟ್ರಾರ್ನಿಗೆ ಮನದಟ್ಟಾದಲ್ಲಿ ಅವನು ಆ ವಿಳಂಬವನ್ನ ಇದನ್ನ ಮನ್ನಿಸಿ ಅರ್ಜಿಯನ್ನ ವಿಚಾರಣೆಗೆ ತಗೊಳ್ಬಹುದು. ಇದು ತುಂಬಾ ರೇರೆಸ್ಟ್ ಅಕೇಶನ್ ಅಲ್ರಿ. ಅಂದ್ರೆ ವಿಳಂಬ ಮನ್ನಿಸ್ಲಿಕ್ಕೆ ಸುಮ್ನೆ ನನಗೆ ಮರ್ತೋಗಿದೆ ಸರ್, ಅಥವಾ ಇನ್ನೇನೋ ನಮ್ಮ ಕಾರ್ಯದರ್ಶಿಗಳು ನೋಡ್ಲಿಲ್ಲ ಸರ್, ಅಥವಾ ಕಾರ್ಯದರ್ಶಿಗಳು ಬದಲಾವಣೆ ಆಗಿದೆ ಸರ್, ಈ ತರ ಸಿಲ್ಲಿ ರೀಸನ್ಸ್ಗೆಲ್ಲ ಬಲವಾದ ಕಾರಣಗಳಿದ್ದರೆ ಎಕ್ಸ್ಟೆನ್ಷನ್ ಮಾಡ್ಲಿಕ್ಕೆ ರಿಜಿಸ್ಟ್ರಾರ್ ಒಪ್ಪಬೇಕು, ಅವನಿಗೆ ಮನದಟ್ಟಾಗಬೇಕು. ವಿಳಂಬ ಆಗಿರುವಂತದ್ದು ಸಹಜವಾದ ಸ್ಥಿತಿಯಲ್ಲಿ, ಹಾಗಾಗಿ ನಾವು ಇದನ್ನು ವಿಳಂಬವನ್ನು ಮನ್ನಿಸೋಣ ಹಾಗೇನಾದ್ರು ಹೇಳಿದ್ರೆ ಅದಕ್ಕೆ ಎಕ್ಸ್ಟೆನ್ಷನ್ ಸಿಗುತ್ತೆ. ನೆಕ್ಸ್ಟ್, ವಿವಾದ ಹಾಗೂ ದಾವಾ ಪ್ರಕರಣ. ವಿವಾದ ಅಂದ್ರೆ ಯಾವ್ದಾವ್ದೊಂದು ವಿವಾದ ಅಂತ ಹೇಳ್ತೀವಿ. ದಾವಾ ಪ್ರಕರಣಗಳನ್ನು ಯಾವ್ಯಾವ್ದಕ್ಕೆ ನಾವು ದಾವಾ ಪ್ರಕರಣ ಹೂಡ್ಬೋದು. ಸಂಸ್ಥೆಗಳಿಗೆ ಅನ್ವಯಿಸುವಂತೆ ನಮ್ಮ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಆಕ್ಟಿವಿಟೀಸ್ ಇರ್ಬೋದು, ಅಥವಾ ಬಿಸ್ನೆಸ್ ಸಂಬಂಧಪಟ್ಟಂತೆ ಮೂರಕ್ಕೆ ಮಾತ್ರ ಆಡಳಿತಾತ್ಮಕವಾದ ವಿಚಾರಗಳಿರ್ಬೋದು, ಅಥವಾ ಬಿಸ್ನೆಸ್ ಸಂಬಂಧಪಟ್ಟಂತೆ ವಿಚಾರ ಇರ್ಬೋದು, ಅಥವಾ ಸ್ಥಾಪನೆ ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಸಂಬಂಧಪಟ್ಟಂತ ವಿಚಾರಗಳಿರ್ಬೋದು. ಅಂದ್ರೆ ಸ್ಥಾಪನೆಯಲ್ಲಿ, ಆಡಳಿತದಲ್ಲಿ, ವ್ಯವಹಾರದಲ್ಲಿ, ಈಗ ಎಲೆಕ್ಷನ್ ಇದು ಬಂತು, ಅಥವಾ ಸಿಬ್ಬಂದಿಗಳ ಮಧ್ಯೆ ಬಂತು, ಈ ರೀತಿ ಯಾವುದೇ ವಿವಾದಗಳು ಬಂದು ಇದೆಲ್ಲ ಈ 3 ಒಳಗಡೆ ಬಂದಿರ್ತದೆ. ಸ್ಥಾಪನೆ, ಆಡಳಿತ ಅಥವಾ ವ್ಯವಹಾರ. ಐದರ್ ಬಿಸ್ನೆಸ್ ಸಂಬಂಧಪಟ್ಟಿರ್ಬೇಕು, ಇಲ್ಲ ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಿರ್ಬೇಕು, ಇಲ್ಲ ಎಸ್ಟಾಬ್ಲಿಷ್ಮೆಂಟ್ ಸಂಬಂಧಪಟ್ಟಿರ್ಬೇಕು. ಆ 3 ಅಂಶಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವ್ಯವಹಾರ ಇದ್ರೆ ಸಂಘ ಮತ್ತು ಅದರ ಸದಸ್ಯರ ನಡುವೆ ಅಥವಾ ಸದಸ್ಯರ ನಡುವೆ ಉಂಟಾಗುವ ಕಾನೂನಾತ್ಮಕ ಭಿನ್ನಾಭಿಪ್ರಾಯಕ್ಕೆ ವಿವಾದ. ಎಕ್ಸಾಂಪಲ್, ವಿವಾದ ಏರ್ಪಡುವಂತಹ ಸಂದರ್ಭಗಳು ಯಾವ್ದು? ಸಾಲವನ್ನು ಸಕಾಲದಲ್ಲಿ ಕೊಡೋದಿಲ್ಲ, ಆವಾಗ ವಿವಾದ ಏರ್ಪಡ್ತು. ಆವಾಗ ನಾವು ನ್ಯಾಯಾಲಯಕ್ಕೆ ಹೋಗ್ಬೋದು, ಆರ್ಬಿಟ್ರೇಷನ್ಗೆ ಹೋಗ್ಬೋದು. ಅಥವಾ ಒಬ್ಬ ವ್ಯಕ್ತಿಗೆ ಸದಸ್ಯತ್ವ ನೀಡ್ಲಿಕ್ಕೆ ನಿರಾಕರಿಸಿದಾಗ, ಅಥವಾ ಸದಸ್ಯತ್ವವನ್ನ ಗೊತ್ತಿಲ್ಲದೆ ಅಥವಾ ಸೂಕ್ತವಾಗಿ ಅಲ್ಲದೆ ಸದಸ್ಯತ್ವ ರದ್ದುಪಡಿಸಿದ್ರೆ ಅದಕ್ಕೆಲ್ಲ ಸದಸ್ಯತ್ವ ನೀಡ್ಲಿಕ್ಕೆ ನಿರಾಕರಣೆ ಯಾವಾಗ ಮಾಡ್ಬೋದು ಅನ್ನೋದು ಕಾನೂನಲ್ಲಿದೆ. ಸಕಾರಣಗಳಿದ್ದಾಗ ಅವನ ಇದನ್ನ ರಿಜೆಕ್ಟ್ ಮಾಡ್ಬೋದು, ಅವನ ಅಪ್ಲಿಕೇಶನ್. ಹಾಗೆ ಸದಸ್ಯತ್ವವನ್ನು ಯಾವಾಗ ರದ್ದುಪಡಿಸಬಹುದು ಅನ್ನೋದು ಇದೆ.
ಅದಲ್ಲದೆ ಬೇರೆ ರೀತಿಯಲ್ಲಿದ್ದಾಗ ಅವನಿಗೂ ಆ ಸದಸ್ಯನಿಗೂ ನಿಮ್ಮ ಸಂಸ್ಥೆಗೂ ವಿವಾದಗಳು ಏರ್ಪಟ್ಟಾಗ ಆವಾಗ ವಿವಾದ ಅಂತ ಹೇಳ್ತೀವಿ. ಅದಕ್ಕೆ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಅಂದಾಗ ಅನರ್ಹರನ್ನ ಆರಿಸಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅಥವಾ ಅರ್ಹರಿಗೆ ಅವಕಾಶ ನೀಡಿಲ್ಲ, ನಿರಾಕರಿಸಿದಿರಿ. ಎರಡು ಸಂದರ್ಭಗಳಲ್ಲೂ ಅಕ್ರಮ ಅಂತ ಅನ್ಸುತ್ತೆ. ಓಟ್ ಹಾಕ್ಲಿಕ್ಕೆ ಇರ್ಬೋದು, ಓಟ್ ಹಾಕೋದನ್ನ ರಿಜೆಕ್ಟ್ ಮಾಡಿರ್ಬೋದು. ನಾನು ಸಕ್ರಮವಾಗಿದ್ದೀನಿ, ನನ್ನನ್ನ ಎಲ್ಲಾ ರೀತಿಯಲ್ಲಿ ಅರ್ಹತೆ ಇದೆ, ಆದರೆ ನನಗೆ ಓಟನ್ನ ರಿಜೆಕ್ಟ್ ಮಾಡಿದ್ದೀರಿ, ನಾನು ಕೋರ್ಟಿಗೆ ಹೋಗ್ಬೋದು. ನನಗೆ ಅರ್ಹತೆ ಇಲ್ಲ, ಆದರೂ ನೀವು ನನಗೆ ಮತದಾನ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದೀರಿ ಅಥವಾ ಅವಕಾಶ ಕೊಟ್ಟಿದ್ದೀರಿ, ಆಗ್ಲೂ ಕೋರ್ಟಿಗೆ ಹೋಗ್ಬೋದು. ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸ್ಲಿಕ್ಕೆ ನನಗೆ ಅಧಿಕಾರ ಇಲ್ಲ ಅಥವಾ ಅರ್ಹತೆ ಇಲ್ಲ, ಆದ್ರೂ ಕೊಟ್ಟಿದ್ದೀರಿ, ಕೋರ್ಟಿಗೆ ಹೋಗ್ಬೋದು. ನನಗೆ ಅರ್ಹತೆ ಇತ್ತು, ನಿರಾಕರಿಸಿದಿರಿ, ಆಗ್ಲೂ ಕೋರ್ಟಿಗೆ ಹೋಗ್ಬೋದು. ಈ ರೀತಿಯ ಸಂದರ್ಭಗಳಲ್ಲಿ ನಾನು ಚುನಾವಣಾ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಅಂತ ಬಂದಾಗ, ಮತ್ತೆ ನೌಕರರ ವಿರುದ್ಧ ವಜಾ ಅಥವಾ ದಂಡದ ಕ್ರಮಗಳ ಬಗ್ಗೆ ಅಸಮಾಧಾನ ಇದ್ದಾಗ ನೌಕರರು ಸಂಘದ ವಿರುದ್ಧ, ಸಹಕಾರ ಸಂಘದ ವಿರುದ್ಧ ನೌಕರರು ಕೂಡ ಕೋರ್ಟಿಗೆ ಹೋಗ್ತಾರೆ. ಎಲ್ಲೋ ಶಿಸ್ತು ಕ್ರಮವನ್ನ ತಗೊಳ್ಳುವಾಗ ಆ ಪ್ರಕ್ರಿಯೆಯನ್ನು ನಾವು ಸರಿಯಾಗಿ ಫಾಲೋ ಮಾಡಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಸಮಜಾಯಿಷಿ ಇದು ಮಾಡಿಲ್ಲ, ಅವರಿಂದ ಸೂಕ್ತ ಸಮಜಾಯಿಷಿನ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ, ಅಥವಾ ಅವರಿಂದ ವಿವರಣೆ ಪಡೆದ್ರು ಅದನ್ನ ಸರಿಯಾಗಿ ಪರಿಗಣಿಸಿಲ್ಲ, ಅವ್ರು ಕೊಟ್ಟಂತಹ ದಾಖಲಾತಿಗಳನ್ನ ನೆಗ್ಲೆಕ್ಟ್ ಮಾಡಿದೀವಿ ಅಥವಾ ಪರಿಗಣಿಸಿಲ್ಲ, ಅಥವಾ ದಂಡ ಏನ್ ಕೊಟ್ಟಿದ್ದೀರೋ ಅದು ಸರಿಯಾಗಿಲ್ಲ, ಅಸಮಾಧಾನ ಇದೆ, ಜಾಸ್ತಿ ಆಗಿದೆ, ದಂಡವನ್ನ ಆ ರೀತಿ ವಿಧಿಸ್ಲಿಕ್ಕೆ ಬರೋದಿಲ್ಲ, ಏನ್ ಶಿಸ್ತು ಕ್ರಮ ತಗೊಂಡಿದ್ದೀರಿ ಅದು ತಪ್ಪಾಗಿದೆ, ಅನ್ಯಾಯವಾಗಿದೆ ಆ ವ್ಯಕ್ತಿಗೆ ಅಥವಾ ಆ ನೌಕರನಿಗೆ, ಆವಾಗ ವಿವಾದ ಅಂತ ಹೇಳಿ ಬರ್ತದೆ. ಸದಸ್ಯರ ಮಧ್ಯೆ, ಸದಸ್ಯರ ನಿರ್ದೇಶಕರ ಮಧ್ಯೆ, ನಿರ್ದೇಶಕ ಮಂಡಳಿ ಅಥವಾ ಸದಸ್ಯರ ಮಧ್ಯೆ, ಅಥವಾ ನೌಕರರ ಮಧ್ಯೆ, ಈ ರೀತಿ ಯಾರೋ ಇದ್ರ ಬಗ್ಗೆನೂ ಬರ್ಬೋದು. ಯಾರ್ಯಾರು ಹಾಗ ದಾವ ಹೂಡ್ಬೋದು, ಯಾರ್ಯಾರು ವ್ಯಾಜ್ಯವನ್ನ ದಾಖಲಿಸಬಹುದು, ಯಾರ್ಯಾರು ದಾವ. ಸಹಕಾರ ಸಂಘ ತನ್ನ ಸದಸ್ಯರ ವಿರುದ್ಧ ಅಥವಾ ಸಾಲಗಾರ ವಿರುದ್ಧ ದಾಖಲೆ ಮಾಡಬಹುದು. ಸಾಲವನ್ನು ಮರುಪಾವತಿ ಮಾಡಿಲ್ಲ ಅಥವಾ ಸದಸ್ಯರು ಸರಿಯಾಗಿ ಅವರ ವಿರುದ್ಧ ಯಾವುದೋ ಒಂದು ಆರೋಪಣೆ ಇದೆ. ಹಾಲಿ ಸದಸ್ಯರಿದ್ರೆ ಅವರು ಸಂಘದ ಸದಸ್ಯರು ಅಥವಾ ಇತರ ಸಂಘದ ವಿರುದ್ಧ ಅಥವಾ ಇತರ ಸದಸ್ಯರ ವಿರುದ್ಧ, ಸದಸ್ಯರ ಮಧ್ಯೆ ವಿವಾದ ಇದ್ರೂ ಅವರು ಕೋರ್ಟಿಗೆ ಹೋಗ್ಬೋದು. ಸದಸ್ಯರು ಮಾಜಿ ಸದಸ್ಯರು ಅವ್ರ ಸದಸ್ಯತ್ವದಿಂದ ಕಿತ್ತಾಕ್ಬಿಟ್ಟಿದೀವಿ, ಯಾವುದೋ ಒಂದು ವ್ಯವಹಾರದ ಬಗ್ಗೆ ಅವರಿಗೆ ವ್ಯಾಜ್ಯ ಇದೆ, ತಕರಾರಿದೆ, ಅವಾಗ ಅವರು ಕೂಡ ಹೋಗ್ಬೋದು. ಒಬ್ಬ ಸದಸ್ಯ ಮೃತನಾಗ್ಬಿಟ್ಟಿದ್ದಾನೆ, ಮೃತದಾರನ ಸದಸ್ಯನ ಹಕ್ಕುಗಳು ಏನಿತ್ತು ಅದನ್ನ ನೀವು ಸರಿಯಾಗಿ ಜಾರಿಗೊಳಿಸಿಲ್ಲ, ಅಥವಾ ಅವರ ನಾಮಿನಿಗೆ ಕೊಟ್ಟಿಲ್ಲ, ಅಥವಾ ವಾರಸುದಾರ ಕೊಟ್ಟಿಲ್ಲ, ಅಥವಾ ಏನೋ ಒಂದು ಅಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ. ಮೃತ ಸದಸ್ಯರ ಪಾಲು ಅಥವಾ ಹಣ ಮರುಪಾವತಿ ವಿಚಾರದಲ್ಲಿ ಏನಾದ್ರು ವಾದಗಳಿದ್ರೆ ಅಥವಾ ವ್ಯತ್ಯಾಸಗಳಿದ್ರೆ, ತಕರಾರಿದ್ರೆ, ಅವರು ಕೂಡ ಮೃತ ಸದಸ್ಯರ ವಾರಸುದಾರ, ಅವ್ರು ನಮ್ಮ ಸಂಘದ ಸದಸ್ಯರಾಗಿರ್ಬೇಕು ಅಂತಿಲ್ಲ. ಜಾಮೀನುದಾರ ಕೂಡ ಹೋಗ್ಬೋದು. ನಾನು ಜಾಮೀನುದಾರನಾಗಿದ್ದೀನಿ, ಸಂಘದ ಸಾಲ ವಸೂಲಾತಿಯ ಕ್ರಮದ ಬಗ್ಗೆ ನಂಗೆ ಅಸಮಾಧಾನ ಇದೆ, ನನ್ನನ್ನ ಬಲಿಪಶು ಮಾಡಿದ್ದೀರಿ ಅಂತ ಅನ್ಸಿದ್ರೆ, ಆವಾಗ ನೀವು ಅವರು ಕೂಡ, ಯಾರು ಜಾಮೀನುದಾರ ಕೂಡ ದಾವ ಹೂಡ್ಬೋದು, ಸಂಘದ ವಿರುದ್ಧ ದಾವ ಹೂಡ್ಬೋದು. ಯಾವ್ದಾವ್ದೋ ವಿಚಾರಗಳನ್ನ ನಾವು ನಿಬಂಧಕರ ತೀರ್ಪಿಗೆ ಕೊಡ್ಬೋದು. ಅಲ್ಲಿ ಕೂಡ ಸೆಕ್ಷನ್ 70 ಪ್ರಕಾರ ಸಿವಿಲ್ ನ್ಯಾಯಾಲಯಕ್ಕೆ, ಅಂದ್ರೆ ಸಿವಿಲ್ ಕೋರ್ಟ್ಗಳಿಗೆ ಹೋಗೋದ್ ಬದಲು ಕೆಲವೊಂದು ನಿರ್ದಿಷ್ಟ ಇದನ್ನ ಸಹಕಾರ ನಿಬಂಧಕರಿಗೆ ಒಪ್ಪಿಸ್ಬೇಕು. ಡೈರೆಕ್ಟ್ ಆಗಿ ನೀವು ಸಿವಿಲ್ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅಕಸ್ಮಾತ್ ಹಾಗೆ ನೀವು ಹೋದ್ರೂ ಕೂಡ ಅಲ್ಲಿ ಕೋರ್ಟ್ಗಳು ಹೇಳಬೇಕು, ಇದು ಮೊದಲು ನೀವು ಆರ್ಬಿಟ್ರೇಷನ್ ನಲ್ಲಿ ಮುಗಿಸ್ಕೊಂಡು ಬನ್ನಿ. ಯಾಕೆಂದ್ರೆ ಸಹಕಾರ ಸಂಘಗಳಿಗೆ ಮೊದಲ ಆದ್ಯತೆ ಕೊಡ್ಬೇಕಾಗಿರೋದು ಆರ್ಬಿಟ್ರೇಷನ್ಗೆ. ಸಿವಿಲ್ ನ್ಯಾಯಾಲಯಕ್ಕೆ ನಾನೇ ಲಾಯರ್ ಆಗಿದ್ದೀನಿ, ಸಿವಿಲ್ ನ್ಯಾಯಾಲಯಕ್ಕೆ ಹೋಗ್ಬಿಡ್ತೀನಿ, ನೋ, ಹಾಗೆ ಹೋಗಂಗಿಲ್ಲ. ಮೊದಲು ಆರ್ಬಿಟ್ರೇಷನ್ಗೆ ಬರಬೇಕು. ಯಾವ್ಯಾವ ವಿವಾದ ಇದಿಷ್ಟು ಕಂಪಲ್ಸರಿಯಾಗಿ ಆರ್ಬಿಟ್ರೇಷನ್ಗೆ ಬರಬೇಕು. ಹಣಕಾಸಿನ ವಿವಾದ, ಸಾಲ ಇರ್ಬೋದು, ಠೇವಣಿ ಇರ್ಬೋದು, ಅಥವಾ ಬಾಕಿ ಹಣದ ವಸೂಲಾತಿ ಇರ್ಬೋದು, ಠೇವಣಿದಾರರು ಕೂಡ ಕೇಸ್ ಹಾಕ್ಬೋದು. ಹಾಕದಿದ್ರೆ ಇರಬೇಕು ಮೊದಲು ಆರ್ಬಿಟ್ರೇಷನ್ ಅಲ್ಲಿ.
ಆಸ್ತಿ ವಿವಾದ ಇರ್ಬೋದು, ಸಂಘಕ್ಕೆ ಸೇರಿದ ಆಸ್ತಿ ಸ್ಥಿರ ಮತ್ತು ಚರಾಸ್ತಿ ಹಕ್ಕಿನ ಬಗ್ಗೆ ಇರುವಂತಹ ಗೊಂದಲ ಅಥವಾ ಅಲ್ಲಿರುವಂತಹ ತಕರಾರುಗಳು, ಚುನಾವಣಾ ವಿವಾದ, ಆಡಳಿತ ಮಂಡಳಿಯ ಸದಸ್ಯರ ಆಯ್ಕೆಗೆ ಸಂಬಂಧಪಟ್ಟಂತ ತಕರಾರುಗಳು, ವೋಟಿಂಗ್ ರೈಟ್ಸ್ ಇರ್ಬೋದು ಅಥವಾ ಮೀಸಲಾತಿಗಳ ಕ್ರಮ ಇರ್ಬೋದು ಅಥವಾ ಆಯ್ಕೆ ಪ್ರಕ್ರಿಯೆಗಳ ಬಗ್ಗೆ ಇರ್ಬೋದು, ಕ್ಯಾಲೆಂಡರ್ ಅಕ್ವೆಂಟ್ಸ್ ಹಾಕಿರ್ಬೋದು ಅಥವಾ ಮತದಾರರ ಪಟ್ಟಿ ಪ್ರಕಟಣೆ ಇರ್ಬೋದು, ಬಾಕಿದಾರ ಸುಸ್ತಿದಾರ ಪಟ್ಟಿ ಪ್ರಕಟಣೆ, ಆ ಚುನಾವಣೆಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರ ಇರ್ಬೋದು, ಅವುಗಳಿಗೆ ಮೊದಲ ಆಯ್ಕೆ ನಿಬಂಧಕರಿಗೆ ಹೋಗ್ಬೇಕು. ನಂತರದಲ್ಲಿ ಅಲ್ಲಿ ಬಗೆಹರಿದಿದ್ರೆ ನೀವು ಸಿವಿಲ್ ಕೋರ್ಟ್ಗೆ ಹೋಗ್ಬೋದು. ಸಂಘದ ಬೈಲಾದ ವಿಚಾರದಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ದಾಗ, ಬೈಲಾದ ವಿರುದ್ಧ ಬೈಲಾ ಉಲ್ಲಂಘನೆ ಆಗ್ತಾ ಇದೆ, ಆಗ ಕೂಡ ಇದಿಷ್ಟು ತೀರ್ಪಿಗಾಗಿ ನಿಬಂಧಕರಿಗೆ ಹೋಗ್ಬೋದು, ವಿನಃ ಡೈರೆಕ್ಟ್ ಆಗಿ ಸಿವಿಲ್ ಕೋರ್ಟಿಗೆ ಹೋಗಿ ಬರೋದಿಲ್ಲ. ಈಗ ವಿವಾದಗಳನ್ನು ದಾಖಲು ಮಾಡುವ ಕ್ರಮ ಹೇಗೆ? ಮೊದಲು ಒಂದು ಅರ್ಜಿ ಸಲ್ಲಿಸಬೇಕು. ಅದಕ್ಕೊಂದು ನಿಗದಿತ ಫಾರ್ಮ್ ಇದೆ. ಅದರಲ್ಲಿ ಪೂರ್ತಿ ವಿವರಗಳನ್ನು ಬರೆದು, ಏನು ನಮ್ಮ ಜುರಿಸ್ಟಿಕ್ಷನಲ್ ನಿಬಂಧಕರಿದ್ದಾರೆ, ARCS ಇರ್ಬೋದು, TRCS ಇರ್ಬೋದು, ಯಾವ ನಿಬಂಧಕರ ವ್ಯಾಪ್ತಿ ಒಳಗಡೆ ಬರ್ತೀವಿ ನೋಡ್ಕೊಂಡು ಅವರಿಗೆ ನಾವು ಮನವಿಯನ್ನ ಸಲ್ಲಿಸಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಫೀ ಕಟ್ಟಬೇಕಾಗತ್ತೆ. ಕೋರ್ಟ್ ಫೀ ಎಷ್ಟಿರ್ತದೆ? ಈ ವಿವಾದಗಳಿಗೆ ಸ್ಟ್ಯಾಂಪ್ ಡ್ಯೂಟಿ ತುಂಬಾ ಇದು ಆಕ್ಚುಲಿ ತುಂಬಾ ಕಡಿಮೆ ಸ್ಟ್ಯಾಂಪ್ ಡ್ಯೂಟಿ ಇರ್ತದೆ. ಮತ್ತೆ ಏನೇನು ದಾಖಲೆಗಳನ್ನು ಕೊಡಬೇಕು ಅನ್ನೋದು ಲಿಸ್ಟೇ ಇದೆ. ಸಾಲದ ವಿಚಾರವಾದ್ರೆ ಸಾಲದ ಒಪ್ಪಂದ, ನೋಟಿಸ್ ಪ್ರತಿಗಳು, ಸದಸ್ಯತ್ವದ ದಾಖಲೆ, ಅವ್ನು ಸದಸ್ಯತ್ವ ತಗೊಂಡಿದ್ದಾನ ಇಲ್ಲ ಅನ್ನೋದು ಮೂಲ ದಾಖಲೆ ಕೊಡ್ಬೇಕಾಗತ್ತೆ. ಸದಸ್ಯತ್ವ ತಗೊಂಡ ನಂತರ ಅವನಿಗೆ ಸಾಲ ಮಂಜೂರಾತಿ ಆಗಿದೆ ಅನ್ನೋದು ಬೇಕಾಗುತ್ತೆ. ಸಪೋಸ್ ಸಾಲ ಕೊಟ್ಟಿರೋದು ಮೊದಲು, ಆಮೇಲೆ ನೀವು ಸದಸ್ಯತ್ವ ಕೊಟ್ಟಿದ್ದೀರಿ ಅಂದ್ರೆ ಕೇಸ್ ಅಡ್ಮಿಟ್ ಆಗೋದಿಲ್ಲ. ಸಾಲ ಕೊಡುವಾಗ ಅವನು ಸದಸ್ಯನಲ್ಲದಿದ್ದರೆ ಅವನಿಗೆ ನೀವು ಸಾಲ ಕೊಡುವಂತಿಲ್ಲ, ಹಾಗಾಗಿ ಅದು ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ನೀವು ರಿಜೆಕ್ಟ್. ಮತ್ತೆ ನೋಟಿಸ್ ಜಾರಿ ಮಾಡ್ತಾರೆ. ಅರ್ಜಿಯನ್ನು ಸ್ವೀಕರಿಸಿದ ನಂತರ ನಿಬಂಧಕರು ಯಾರು ಆಪೋಸಿಟ್ ಪಾರ್ಟಿ ಇದೆ ಅವ್ರಿಗೆ ನೋಟಿಸ್ ಕಳಿಸಿ ಅವರಿಂದ ಏನು ಸಮಜಾಯಿಷಿ ಅಂತ ಕೇಳ್ತಾರೆ. ಈ ರೀತಿ ದಾಖಲೆ ಮಾಡಬೇಕಾಗತ್ತೆ. ಅದು ಒಂದು ಪ್ರಕ್ರಿಯೆ. ನೆಕ್ಸ್ಟ್ ಅಮಲ್ ಜಾರಿ ಮಾಡಿದ್ದಾರೆ, ತೀರ್ಪು ನಮ್ಮಂಗೆ ಬಂದಿದೆ. ತೀರ್ಪು ನಮ್ಮಂತೆ ಬಂದ ನಂತರ ಅಮಲ್ ಜಾರಿಗೆ ಅರ್ಜಿ ಹಾಕ್ಬೇಕು ನಾವು. ಅಂದ್ರೆ ತೀರ್ಪು ನಮ್ಮಂತೆ ಬಂದ ತಕ್ಷಣ ಅದನ್ನ ಜಾರಿಗೊಳಿಸಿ, ಅದರ ನಂತರ ತೀರ್ಪನ್ನ ಜಾರಿಗೊಳಿಸ್ಬೇಕು. ತೀರ್ಪು ಬಂದಿದೆ ಅಂತ ಕೂಡಲೇ ನಮ್ಗೆ ಹಣ ವಸೂಲಿ ಆಗೋದಿಲ್ಲ. ಆ ತೀರ್ಪನ್ನ ಜಾರಿಗೊಳಿಸ್ಲಿಕ್ಕೆ ನಿಬಂಧಕರಿಗೆ ನಾವು ಅರ್ಜಿ ಸಲ್ಲಿಸಬೇಕು. ಅದು ಅಟ್ಯಾಚ್ಮೆಂಟ್ ಮಾಡಕ್ಕೆ ಇರ್ಬೋದು ಅಥವಾ ಮುಟ್ಗೋಲು ಹಾಕೊಳ್ಳಿಕ್ಕೋಸ್ಕರ ನಾವು ಸಾಲಗಾರನ ಸ್ಥಿರ ಚರಾಸ್ತಿಗಳನ್ನ ಯಾವ್ದಾವ್ದನ್ನ ಪಟ್ಟಿ ಮಾಡಿ ಅವ್ರಿಗೆ ಕೊಡ್ಬೇಕು. ಅದಕ್ಕೆ ಸಪರೇಟ್ ಪ್ರೋಸೆಸ್ ಇದೆ. ಆ ಪ್ರಕಾರ ಕೊಟ್ರೆ ಅವ್ರು ಅದನ್ನ ಮುಟ್ಗೋಲು ಹಾಕೊಳ್ಳಿಕ್ಕೆ ನಾವು ಅವಕಾಶ ಕೊಡ್ತಾರೆ. ಎಕ್ಸಿಕ್ಯೂಷನ್ ಪ್ರಾಸೆಸ್ ನಲ್ಲಿ ಅನುಸರಿಸಬೇಕಾಗಿದ್ದೇನು? ಮೊದಲನೇದು ಸಾರ್ವಜನಿಕ ಹರಾಜು ಮಾಡಬೇಕಾಗತ್ತೆ. ಮುಟ್ಗೋಲು ಹಾಕೊಂಡ ಆಸ್ತಿಯನ್ನು ಸಾರ್ವಜನಿಕವಾಗಿ ಹರಾಜು ಮಾಡಿ ಅದರಿಂದ ಬಂದಿರುವಂತದ್ದು. ಯಾಕಂದ್ರೆ ಮುಟ್ಗೋಲು ಹಾಕೊಂಡಿರುವಂತಹ ಆಸ್ತಿಯನ್ನ ನಾವು ಸಂಘದ ಆಸ್ತಿಯನ್ನಾಗಿ ಪರಿಗಣಿಸುವಂತಿಲ್ಲ, ಅದನ್ನ ಬಂಡವಾಳೀಕರಣಗೊಳಿಸುವಂತಿಲ್ಲ. ಸಂಘಕ್ಕೆ ಅದು ಉಪಯುಕ್ತ ಸರ್, ಅದಕ್ಕೆ ಸಂಘಕ್ಕೆ ಇಟ್ಕೊಳ್ಳುವಂತಿಲ್ಲ, ಬರೋದಿಲ್ಲ. ನಿಮಗೆ ವಸೂಲಾತಿ ಪ್ರಕ್ರಿಯೆಯಲ್ಲಿರುವಂತಹ ಯಾವುದೇ ಆಸ್ತಿ ಸಂಘದ ಆಸ್ತಿ ಬರೋದಿಲ್ಲ. ಅದನ್ನು ಯಾವುದೇ ಹಂತದಲ್ಲಿ ನೀವು ನಿಮ್ಮ ಆಸ್ತಿಯನ್ನಾಗಿ ಪರಿಗಣಿಸ್ಲಿಕ್ಕೆ ಬರೋದೇ ಇಲ್ಲ. ಯಾಕೆಂದ್ರೆ ಒಂದು ಆಸ್ತಿಯನ್ನ ನಿಮ್ಮ ಆಸ್ತಿಯನ್ನಾಗಿ ಪರಿಗಣಿಸಬೇಕು ಅಂದ್ರೆ ಅದಕ್ಕೆ ಬೇರೆ ಪ್ರಕ್ರಿಯೆ ಇದೆ. ನಿಮ್ಮಲ್ಲಿ ಕಟ್ಟಡ ನಿಧಿ ಅಥವಾ ಸ್ಥಿರಾಸ್ತಿ ನಿಧಿಗಳು ಇರಬೇಕು, ಜನರ ಬಾಡಿಗೆ ಒಪ್ಪಿಗೆ ಬರಬೇಕು, ಅದನ್ನು ಬಂಡವಾಳೀಕರಣಗೊಳಿಸಬೇಕು, ಅದು ಬೇರೆ ಪ್ರಕ್ರಿಯೆ. ಈ ವಸೂಲಾತಿ ಪ್ರಕ್ರಿಯೆಯಲ್ಲಿ ಬಂದ ಆಸ್ತಿಯನ್ನ ನಮ್ಮ ಆಸ್ತಿಯಾಗಿ ಬಂಡವಾಳೀಕರಣ ಮಾಡಿದರೆ ನಿಮ್ಮ ಬೋರ್ಡ್ ಮತ್ತು ಸಿಒ ಮೇಲೆ ಕ್ರಮ ಕಳುವುದು. ಹಾಗಾಗಿ ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಆಮೇಲೆ ರಿಕವರಿ ಸರ್ಟಿಫಿಕೇಟ್ ಕೊಡ್ತಾರೆ ನಿಮಗೆ. ರಿಕವರಿ ಸರ್ಟಿಫಿಕೇಟ್ ಕೊಟ್ರೆ, ವಸೂಲಾತಿ ಪ್ರಮಾಣ ಪತ್ರ, ಇಂಥವ್ರು ಇಂಥ ಆಸ್ತಿಗಳನ್ನ ಹರಾಜಾಕಿ ತಗೊಳ್ಬಹುದು ಅಂತ ಹೇಳಿದ್ರೆ ಅಂತದ್ದನ್ನ ನೀವು ತಗೊಳ್ಳಿಕ್ಕೆ ರಿಕವರಿ ಮಾಡ್ಕೊಳ್ಬಹುದು. ನೀವನ್ನ ಅಕಸ್ಮಾತ್ ಇದಾದ್ರೆ ನೀವು ಕಂದಾಯ ಇಲಾಖೆ ಮೂಲಕ, ರೆವಿನ್ಯೂ ಇಲಾಖೆ ಮೂಲಕ ಕೂಡ ಅದನ್ನ ಹಣ ವಸೂಲಿ ಮಾಡಬಹುದು. ಇನ್ನು ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಏನೇನು ವಿಷಯಗಳಿದಾವೆ, ದಾಖಲಾತಿಗಳ ಕಡತದಲ್ಲಿ ಏನೇನು ಇರಬೇಕು,
ದಾವಾ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಏನೇನು ಕಡತಗಳಲ್ಲಿ ಏನೇನು ಇರಬೇಕು ಅನ್ನೋದನ್ನ ನೋಡ್ಕೊಳ್ಬೇಕಾಗುತ್ತೆ. ಮೊದಲನೇದು, ಸಕ್ರಮವಾಗಿ ತುಂಬಿ ಸಹಿ ಮಾಡಿರುವ ದಾವಾ ಅರ್ಜಿ, ಡಿಸ್ಪ್ಯೂಟ್ ಅಪ್ಲಿಕೇಶನ್. ಅದೇನು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಯಾವುದೇ ಸಣ್ಣ ಪುಟ್ಟ ತಪ್ಪುಗಳು ಇರಬಾರ್ದು. ಯಾಕಂದ್ರೆ ಡಿಸ್ಪ್ಯೂಟ್ ಅಪ್ಲಿಕೇಶನ್ ಸಕ್ರಮವಾಗಿಲ್ಲ ಅಂದ್ರೆ ಕೇಸ್ ಅನ್ನೇ ರಿಜೆಕ್ಟ್ ಮಾಡುವಂತ. ಈಗ ನೀವು ನನ್ನ ಮೇಲೆ ಕೇಸ್ ಹಾಕಿದೀನಿ, ನನ್ನ ವಿವರಗಳಿರ್ಬೋದು, ನಾನು ತಗೊಂಡಿರೋ ಸಾಲ ಇರ್ಬೋದು, ಅಥವಾ ಯಾವುದೇ ವಿಚಾರ, ಆ ಡಿಸ್ಪ್ಯೂಟ್ ಅಪ್ಲಿಕೇಶನ್ ಹಾಕುವಂತ ಯಾವುದೇ ವಿಚಾರ ಸುಳ್ಳು ಆಗಿದ್ದರೆ, ಸತ್ಯಕ್ಕೆ ದೂರವಾಗಿದ್ದರೆ ಅಪ್ಲಿಕೇಶನ್ನೇ ರಿಜೆಕ್ಟ್ ಆಗುತ್ತೆ. ನಾನು ಅದಕ್ಕೆ ಡಿಸ್ಪ್ಯೂಟ್ ಮಾಡ್ತೀನಿ, ಅದನ್ನ ಸರಿ ಇಲ್ಲ ಸರ್, ಅದು ದಾವಾ ಅರ್ಜಿನೇ ಸರಿ ಇಲ್ಲ ಅಂದ್ಬಿಟ್ರೆ, ಅರ್ಜಿನೇ ನಿಮಗೆ ಡಿಸ್ಪ್ಯೂಟ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬಿಟ್ರೆ ಮತ್ತೆ ನೀವು ಮರು ಅರ್ಜಿ ಸಲ್ಲಿಸಬೇಕಾಗತ್ತೆ. ಸೀರಿಯಸ್ ಪ್ರಾಬ್ಲಮ್ ಆಗತ್ತೆ. ಅದಕ್ಕೆ ಬೇಕಾದಂತ ಆಫೀಸ್ ಮೆಮೊರಾಂಡಮ್ ಇರಬೇಕು. ಯಾರ ಮೇಲೆ ಕೇಸ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಒಂದು ಆಫೀಸ್ ಮೆಮೊರಾಂಡಮ್ ತಯಾರು ಮಾಡ್ತೀರಿ. ಅದಕ್ಕೆ ನಿಮಗೆ ಬೋರ್ಡ್ನವರು ಅಧಿಕಾರ ಕೊಟ್ಟಿರ್ಬೇಕು. ಯಾರು ಕೇಸ್ ಹಾಕ್ತಾರೋ ಅವರಿಗೆ ಒಂದು ಅಧಿಕಾರ ಇರ್ಬೇಕು. ಆ ಅಧಿಕಾರ ಪತ್ರ ಸರಿಯಾಗಿರ್ಬೇಕು. ಸೂಕ್ತವಾದ ವ್ಯಕ್ತಿಗಳಿಂದನೇ ಅದು ಅಧಿಕಾರ ಪತ್ರ ಸಿಗ್ಬೇಕು. ಬ್ರಾಂಚ್ ಮ್ಯಾನೇಜರ್ ಸಿಇಒಗೆ ಅಧಿಕಾರ ಕೊಡ್ಲಿಕ್ಕೆ ಬರೋದಿಲ್ಲ. ಸಿಇಒ ಮಂಡಳಿಗೆ ಅಧಿಕಾರ ಕೊಡಕ್ ಬರೋದಿಲ್ಲ. ಅಲ್ಲೊಂದು ಹೈರಾರ್ಕಿ ಇರ್ತದೆ. ಹಾಗೆ ಯಾರು ಕೊಡಬೇಕು, ಯಾವ ರೀತಿ ಕೊಡಬೇಕು, ಆ ರೀತಿ ಆಫೀಸ್ ಮೆಮೊರಾಂಡಮ್ ಅಥವಾ ಅಧಿಕಾರ ಪತ್ರ ಇರಬೇಕು. ಅವರು ಸದಸ್ಯತ್ವ ತಗೊಂಡಿದ್ದಕ್ಕೆ ಸದಸ್ಯರ ಮೇಲಾದ್ರೆ ಸದಸ್ಯತ್ವ ಪತ್ರ, ಅಕಸ್ಮಾತ್ ಸದಸ್ಯರಲ್ಲ ಅವ್ರ ನೌಕರರು ಅಂದ್ರೆ ನೌಕರರ ನೇಮಕಾತಿ ಪತ್ರ ಇರ್ಬೇಕು. ಮೆಂಬರ್ಶಿಪ್, ಈಗ ನೀವು ಯಾರ ಮೇಲೆ ಹೂಡ್ತಾ ಇದ್ದೀರೋ ಅವರ ಮೇಲೆ ಅಧಿಕಾರ ಇದೆ ಅನ್ನೋದನ್ನ ಸಾಬೀತು ಮಾಡುವಂತಹ ದಾಖಲೆಗಳು ನಿಮ್ಮ ಹತ್ರ ಇರ್ಬೇಕು. ಅವರ ಮೆಂಬರ್ ಆಗಿದ್ದಾರೆ. ಅದಕ್ಕೆ ನಾವು ಶಾಶ್ವತ ದಾಖಲೆಗಳಲ್ಲಿ ಮೆಂಬರ್ಶಿಪ್ ಅಪ್ಲಿಕೇಶನ್ ಇಸ್ ಶಾಶ್ವತ ದಾಖಲೆ ಅಂತ ಹೇಳ್ತೀವಿ ನಾವು. ಒಬ್ಬ ಸದಸ್ಯ ಮೆಂಬರ್ಶಿಪ್ ಅಪ್ಲಿಕೇಶನ್ ಕೊಟ್ಟಾಗ ಅವನ ಆ ದಾಖಲೆ ಇದೆಯಲ್ಲ, ಅದು ಪರ್ಮನೆಂಟ್ ಡಾಕ್ಯುಮೆಂಟ್. KYC ಡಾಕ್ಯುಮೆಂಟ್ ಮೇ ಬಿ ರಿವೈಸ್ಡ್ ಫ್ರಮ್ ಟೈಮ್ ಟು ಟೈಮ್. ಆದ್ರೆ ಸಾಲದ ಅರ್ಜಿ, ಸದಸ್ಯತ್ವದ ಅರ್ಜಿ ಇದೆಯಲ್ಲ, ಅದು ಮೂಲ ಅರ್ಜಿಯನ್ನೇ ಇಟ್ಕೊಂಡಿರ್ಬೇಕು ಅವನು ಹೊರ ಹೋಗುವವರೆಗೆ. ಸಾಲದ ಅರ್ಜಿ ಪತ್ರ ಇದು ಒಂದು ಅತ್ಯಂತ ಪ್ರಮುಖವಾದಂತಹ ಸಾಲದ, ಈಗ ನಾನು ಹೇಳ್ತಾ ಇರುವಂತದ್ದು ದಾವಾ ದಾಖಲಾತಿ ಒಂದು ಸಾಲದ ಪ್ರಕ್ರಿಯೆಯಲ್ಲಿ ದಾವಾ ಹುಡ್ತಾ ಇದ್ದೀರಿ ಅಂತ ಅನ್ಕೊಂಡು. ಇದೇ ಸಾಲ ಅಲ್ಲ, ಒಬ್ಬ ನೌಕರನ ವಿಚಾರದಲ್ಲಿ ದಾವಾ ಹುಡ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ತರನಾಗಿ ಬೇರೆ ಬೇರೆ ಪತ್ರಗಳು ಬೇಕಾಗುತ್ತೆ. ನಾನು ಸಾಲದ ದಾಖಲಾತಿ, ಸಾಲದ ದಾವಾ ಹುಡ್ತಾ ಇದ್ದೀವಿ ಅನ್ಕೊಂಡು ಆ ಲಿಸ್ಟ್ ಅನ್ನು ಕೊಡ್ತಾ ಇದ್ದೀನಿ. ಅದು ಸಾಲದ ದಾಖಲಾತಿ ಅಲ್ಲ, ಬೇರೆ ಇದು ಅಂತ ಹೇಳಿದ್ರೆ, ಬೇರೆ ಸಾಲದ ದಾವಾ ಅಲ್ಲ, ಬೇರೆ ದಾವಾಗಳು ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾಗಿ ಅರ್ಜಿ ಎನ್ಕ್ಲೋಸರ್ ಅಥವಾ ಕಡತದಲ್ಲಿರುವಂತಹ ದಾಖಲೆಗಳು ಬೇರೆ ಆಗುತ್ತೆ. ಲೋನ್ ಅಪ್ಲಿಕೇಶನ್ ಪೂರ್ತಿಯಾಗಿ ಸಮಂಜಸವಾಗಿ ಭರ್ತಿಯಾಗಿರ್ಬೇಕು. ಎಲ್ಲೆಲ್ಲಿ ಯಾರ್ಯಾರ ಸಹಿ ಇರಬೇಕು ಅಧಿಕೃತವಾಗಿ ಅಂತವ್ರು, ಸಾಕ್ಷಿದಾರರ ಸಹಿ ಇರ್ಬೋದು, ಜಾಮೀನುದಾರರ ಸಹಿ ಇರ್ಬೋದು, ಅಥವಾ ಸಾಲಗಾರರ ಸಹಿ ಇರ್ಬೋದು, ಮಂಜೂರು ಮಾಡಿದವರ ಸಹಿ ಇರ್ಬೋದು, ಬಿಡುಗಡೆ ಮಾಡಿದವರ ಸಹಿ ಇರ್ಬೋದು. ಈಗ ಯಾರ್ಯಾರ ಸಹಿಯ ಅವಶ್ಯಕತೆ ಇದೆಯೋ ಅಷ್ಟೂ ಜನರ ಸಹಿ ಇರಬೇಕು. ಹಾಗೆ ಸಾಲದ ಅರ್ಜಿ ನಮೂನೆ ಇರುತ್ತದೆ. ಹಾಗೆ ಜಾಮೀನುದಾರ ಇದ್ರೆ ಜಾಮೀನುದಾರ ಘೋಷಣಾ ಪತ್ರ ಇರಬೇಕು. ನಾನು ಜಾಮೀನಾಗ್ಲಿಕ್ಕೆ ಒಪ್ಕೊಂಡಿದ್ದೀನಿ, ಅವ್ರ ಘೋಷಣಾ ಪತ್ರ, ಸಾಲ ಮಂಜೂರಾತಿ ಪತ್ರ. ಬ್ಯಾಂಕಿಗೆ ಹಣ ತುಂಬಿದ್ರೆ ಅದನ್ನ ಮೂಲ ಪ್ರತಿಗಳು, ಅಂದ್ರೆ ನಾವು ಸಾಲವನ್ನ ಕೊಡುವಾಗ ಬ್ಯಾಂಕಿಗೆ ಕೊಟ್ಟಿದೀವಿ ಅಂದ್ರೆ ಅದು ಚಲನ್ ಹಾಕಿ ಕಟ್ಟಿದೀವಿ ಅಥವಾ RTGS ಮಾಡಿದೀವಿ, ನೆಫ್ಟ್ ಮಾಡಿದೀವಿ, ಏನೋ ಒಂದು ಪ್ರೂಫ್ ಇರ್ಬೇಕು ಅದಕ್ಕೆ. ಸ್ಥಿರಾಸ್ತಿ ದಾವಾ ಇಟ್ಕೊಂಡಿದೀವಿ, ಸ್ಥಿರಾಸ್ತಿಗಳನ್ನ ನಾವು ಇದು ಮಾಡ್ಕೊಂಡಿದೀವಿ, ಏನು ಅಡಮಾನ ಮಾಡ್ಕೊಂಡಿದೀವಿ ಅಂದ್ರೆ ಅದಕ್ಕೆ ಬೇಕಾಗಿದ್ದಂತಹ ಪತ್ರಗಳು, EMTD ಇರ್ಬೋದು, ಅಥವಾ ಭೋಜ ಕೂರ್ಸಿದ್ರೆ ರಿಜಿಸ್ಟರ್ ಮಾಡಿದ್ರೆ ಅದಕ್ಕೆ ಬೇಕಾಗುವಂತದ್ದು. ಭದ್ರತೆಗಾಗಿ ಏನಾದ್ರು ತಗೊಂಡಿದ್ರೆ ಅದಕ್ಕೆ ಲೆಟರ್ ಆಫ್ ಗ್ಯಾರಂಟಿ. ಹಾಗೆ ಕರಾರು ಪತ್ರ, ಲೋನ್ ಅಗ್ರಿಮೆಂಟ್, ಸ್ಟೇಟ್ಮೆಂಟ್ ಆಫ್ ಅಕೌಂಟ್, ಅದು ಮತ್ತೆ ಅಂತಿಮ ನೋಟಿಸ್. 3 ನೋಟಿಸ್ ಬೇಕಾಗಿಲ್ಲ. ಅಂತಿಮ ನೋಟಿಸಿನ ಪ್ರತಿ ಇರಬೇಕಾಗುತ್ತೆ. ಮೊದಲನೇ ನೋಟಿಸ್ ಅನ್ನ ನಾವು ಅಂತಿಮ ನೋಟಿಸ್ ಕೊಡುವಾಗ, ಮೊದಲನೇ ನೋಟಿಸ್ ಇಂಥ ದಿನ ಕೊಟ್ಟಿದ್ವಿ, ಅದಕ್ಕೆ ನೀವು ಸೂಕ್ತವಾಗಿ ಸ್ಪಂದಿಸಿರ್ಲಿಲ್ಲ, ತದನಂತರ ಇಂಥ ದಿನ ಎರಡನೇ ನೋಟಿಸ್ ಅನ್ನು ಕೊಟ್ಟಿದ್ವಿ,
ಇಷ್ಟು ದಿನ ಕಾಲಾವಕಾಶ ಕೊಟ್ಟಿದ್ವಿ, ಅದಕ್ಕೂ ನೀವು ಸೂಕ್ತವಾಗಿ ಸಮಂಜಸವಾಗಿ ಉತ್ತರ ನೀಡಿಲ್ಲ ಅಥವಾ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಅಂತಿಮವಾಗಿ ಈ ನೋಟಿಸ್ ಅನ್ನು ಕೊಡ್ತಾ ಇದ್ದೀವಿ. ಅಂತಿಮ ನೋಟಿಸ್ ನಮಗೆ ಮುಖ್ಯ ಆಗತ್ತೆ. ನೀವು ಈ ನೋಟಿಸ್ಗೆ ಇಷ್ಟು ದಿನದ ಒಳಗಾಗಿ ಪ್ರತಿಕ್ರಿಯಿಸದಿದ್ದಲ್ಲಿ, ಸೂಕ್ತವಾಗಿ ಪ್ರತಿಕ್ರಿಯಿಸದಿದ್ದಲ್ಲಿ ನಾವು ಇದನ್ನ ಮುಂದಿನ ಹಂತಕ್ಕೆ ಅಂದ್ರೆ ವಿವಾದವನ್ನ ನಾವು ಕೋರ್ಟಿಗೆ ಹಾಕ್ಲಿಕ್ಕೆ ಅಥವಾ ಪಂಚಾಯತಿ ಕಾಯ್ದೆ ಅಡಿಯಲ್ಲಿ ದಾವಾ ದಾಖಲಿಸ್ಲಿಕ್ಕೆ ನಾವು ತಗೊಂಡೋಗ್ತೀವಿ ಅನ್ನೋ ಒಂದು ಇದಿರ್ಬೇಕು. ಅದಕ್ಕೋಸ್ಕರ ಫೈನಲ್ ನೋಟಿಸ್ ಬೇಕಾಗತ್ತೆ. ಫಸ್ಟ್ ನೋಟಿಸು ಸೆಕೆಂಡ್ ನೋಟಿಸು ಇದೆಯೋ ವೆಲ್ ಅಂಡ್ ಗುಡ್, ಆದ್ರೆ ಅಂತಿಮ ನೋಟಿಸ್ ಬೇಕಾಗತ್ತೆ. ಹಾಗಾಗಿ ಈ ಈ ದಾಖಲಾತಿಗಳನ್ನು ತಯಾರು ಮಾಡುವಾಗ ಮಾತ್ರ ತುಂಬಾ ಕಾನೂನುಬದ್ಧವಾಗಿ ಮಾಡ್ಬೇಕಾಗತ್ತೆ. ಅಂದ್ರೆ ಅದು ಡ್ರಾಫ್ಟಿಂಗ್ ಕಾನೂನುಬದ್ಧವಾಗಿರ್ಬೇಕು. ಈಗ ಅಂತಿಮ ನೋಟಿಸ್ ಅಂದ್ರೆ ಅಂತಿಮ ನೋಟಿಸ್ ಅಂತೇಳಿ ಬರೆದು ಆ ವಿಷಯದಲ್ಲಿ ಏನೂ ಸರಿಯಾಗಿ ಬರೀಲಿಲ್ಲ ಅಂದ್ರೆ ಅಂತಿಮ ನೋಟಿಸಿನ ವ್ಯಾಲಿಡಿಟಿ ಸ್ಯಾಂಕ್ಟಿಟಿ ಇರೋದಿಲ್ಲ. ಅಂತಿಮ ನೋಟಿಸ್ ನಲ್ಲಿ ನಾವು ಯಾರು ಸಾಲಗಾರರು ಯಾರು ಜಾಮೀನುದಾರರು ಸಾಲ ತೆಗೆದುಕೊಂಡ ದಿನ ಇವತ್ತಿಗೆ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದನ್ನು ಮೊದಲು ತರಿಸಿ, ಆಮೇಲೆ ಮೊದಲ ನೋಟಿಸ್ ಯಾವಾಗ ಕೊಟ್ಟಿದ್ವಿ, ಎಷ್ಟು ದಿನಗಳ ಅವಕಾಶ ಕೊಟ್ಟಿದ್ವಿ, ಅವರಿಂದ ಏನ್ ಪ್ರತಿಕ್ರಿಯೆ ಬಂತು ಅಥವಾ ಬರಲಿಲ್ಲ, ನಂತರದಲ್ಲಿ ಯಾವಾಗ ನೋಟಿಸ್ ಕೊಟ್ಟಿದ್ವಿ, ಎಷ್ಟು ದಿನಗಳ ಅವಧಿ ಕೊಟ್ಟಿದ್ವಿ, ಅದರ ನಂತರ ಅವರಿಂದ ಪ್ರತಿಕ್ರಿಯೆ ಬಂತೋ ಅಥವಾ ಬರ್ಲಿಲ್ವೋ, ಯಾವ ರೀತಿ ಅಂತ ಅನ್ಕೊಂಡು 3ನೇ ಹಂತದಲ್ಲಿ ನಾವು ಈ ನೋಟಿಸ್ ಅನ್ನ ಕೊಡ್ತಾ ಇದೀವಿ. ಇದು 3ನೇ ಮತ್ತು ಕೊನೆಯ ನೋಟಿಸ್. ನೀವು 3ನೇ ನೋಟಿಸ್ ಕೊನೆ ಮಾಡೋದಿಲ್ಲ ಸರ್, ಇನ್ನೆರಡು ನೋಟಿಸ್ ಕೊಡ್ತೀವಿ, ಹಾಗಾದ್ರೆ 5ನೇ ನೋಟಿಸ್ ಕೊನೆ ಆಗಿದ್ರೆ 5ನೇ ನೋಟಿಸಿನ ಕಾಪಿ ಇರ್ಬೇಕಾಗತ್ತೆ. ಎಷ್ಟು ನೋಟಿಸ್ಗಳನ್ನ ಕೊಡ್ಬೇಕು, ಬೇರೆ ಬೇರೆ ವಿವಾದಗಳಲ್ಲಿ ಬೇರೆ ಬೇರೆ ಕಾಯ್ದೆಯಲ್ಲಿ ಎಷ್ಟು ನೋಟಿಸ್ ಕೊಡ್ಬೇಕು ಅನ್ನೋದು ಯಾವುದೇ ನಿರ್ದಿಷ್ಟವಾಗಿಲ್ಲ. ಆದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೋರ್ಟ್ಗಳು ಹೇಳಿರುವಂತದ್ದು ಒಂದೇ ನೋಟಿಸ್ಗೆ ನೀವು ತರಬೇಡಿ, 2ನೇ ನೋಟಿಸ್ ಕೊಡಿ. 1ನೇ ನೋಟಿಸ್ ಅವರಿಗೆ ಯಾವುದೋ ಕಾರಣದಿಂದ ತಲುಪಿಲ್ಲದೆ ಇರ್ಬೋದು, ಅಥವಾ ಯಾವುದೋ ಒಂದು ಕಾರಣಕ್ಕೋಸ್ಕರ ಅವರಿಗೆ ಪ್ರತಿಕ್ರಿಯೆ ನೀಡ್ಲಿಕ್ಕೆ ಆಗದೆ ಇರ್ಬೋದು. 2ನೇ ನೋಟಿಸ್ ಕೊಡಿ. 3ನೇ ನೋಟಿಸ್ ಅನ್ನು ಕೊಡಿ, ಅಂತಿಮ ನೋಟಿಸು. ಅದ್ರ ನಂತರ ನಿಮಗೆ ಸಮಯಾವಕಾಶ ಇದೆ. 4ನೇದು ಕೊಡ್ತೀವಿ, ಜೈ, ತಪ್ಪಿಲ್ಲ. 4ನೇದು ಕೊಡ್ಲೇಬೇಕು ಅಂತಿಲ್ಲ, ಕೊಟ್ಟರೆ ತಪ್ಪಿಲ್ಲ. 5ನೇದು ಕೊಡ್ತೀವಿ ಸರ್, 5ನೇದು ಕೊಡ್ಬೋದು. ಆದ್ರೆ ಯಾವಾಗ ವಿವಾದ ಅಂತೇಳಿ ನೀವು ತಕರಾರು ಅರ್ಜಿ ಸಲ್ಲಿಸ್ತೀರಿ ಅಥವಾ ಕೋರ್ಟಿಗೆ ಅದನ್ನ ಹಾಜರುಪಡಿಸ್ತೀರಿ, ಅದಕ್ಕಿಂತ ಪೂರ್ವಭಾವಿಯಾಗಿ ಅಂತಿಮ ನೋಟಿಸು ಅನ್ನೋದು ಒಂದಿರ್ಬೇಕು. ಅದು 3ನೇದಾಗಿರ್ಬೋದು, 4ನೇದಾಗಿರ್ಬೋದು, 5ನೇದಾಗಿರ್ಬೋದು. ಅದರ ಡ್ರಾಫ್ಟಿಂಗ್ ಕೂಡ ಚೆನ್ನಾಗಿರ್ಬೇಕು, ಅದನ್ನು ಕೂಡ ನೋಡ್ಕೊಳ್ಬೇಕು. ನಿಮ್ಗೆ ಸಪೋಸ್ ಸಾಲದ ಕರಾರು ಪತ್ರ ಮಾಡ್ಕೊಂಡಿದೀವಿ, ಅದರಲ್ಲಿ ಬಡ್ಡಿ ದರ ಅಥವಾ ಮರುಪಾವತಿ ಅವಧಿ ಅಥವಾ ಷರತ್ತುಗಳು ಸ್ಪಷ್ಟವಾಗಿ ಇಲ್ಲೇ ಇಲ್ಲ. ಸ್ಪಷ್ಟವಾಗಿ ನಮೂದಿಸಿದ್ರೆ ಅದು ಒಳ್ಳೆ ಡ್ರಾಫ್ಟಿಂಗ್ ಆಗುತ್ತೆ. ಸಾಲ ನೀಡಿದೀವಿ ಅಂದ್ರೆ ಆ ಸಾಲದ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳು ಇರ್ಬೇಕು. ಯಾರಿಗೆ ಸಾಲ ನೀಡಿದ್ದು, ಯಾವಾಗ ಸಾಲ ನೀಡಿದ್ದು, ಯಾಕೆ ಸಾಲ ನೀಡಿದ್ದು, ಹೇಗೆ ಸಾಲ ನೀಡಿದಿರಿ, ಯಾರು ಜಾಮೀನುದಾರರು, ಯಾವ ದಿನಾಂಕದಿಂದ ಅದು ಆಚರಣೆ ಆಗತ್ತೆ, ಅದಷ್ಟೊಂದು ವಿವರಗಳಿರ್ಬೇಕು. ಬಡ್ಡಿ ದರ ಎಷ್ಟು, ಮರುಪಾವತಿಯ ಕಂತುಗಳು ಎಷ್ಟು, ಅವಧಿ ಏನಿತ್ತು, ಅವಧಿಗಳ ಜೊತೆಗೆ ಷರತ್ತುಗಳೇನಾದ್ರು ಇದ್ರೆ ಆ ಷರತ್ತುಗಳನ್ನು ಪೂರೈಸಿಲ್ಲ ಅನ್ನೋದನ್ನು ನೀವು ಹೇಳ್ಬೋದು. ಕಂತುಗಳನ್ನ ಪಾವತಿ ಮಾಡುವಂತಹ ಷರತ್ತಿನೊಂದಿಗೆ ಕೊಟ್ಟಿದ್ದೀವಿ, ಆದ್ರೆ ಕಂತುಗಳನ್ನ ನಮ್ಮ ಷರತ್ತಿಗೆ ಅನುಗುಣವಾಗಿ ಕಂತುಗಳನ್ನು ಪಾವತಿ ಮಾಡ್ತಾ ಇರುವಂತದ್ದು ಒಂದು ಷರತ್ತದು, ನಿಬಂಧನೆ. ಅದಕ್ಕೆ ಅನುಗುಣವಾಗಿ ಪಾವತಿ ಮಾಡ್ತಾ ಇಲ್ಲ ಅನ್ನೋದೇ ಒಂದು ಕಾರಣ ಆಗುತ್ತೆ. ದಾಖಲಾತಿಗಳನ್ನ ನಾವು ಮಾಡುವಾಗ ಮುದ್ರಾಂಕ ಶುಲ್ಕ ಪಾವತಿ, ಇಲ್ಲಿ ಕೋರ್ಟ್ ಫೀ ಬೇರೆ, ಸ್ಟ್ಯಾಂಪ್ ಡ್ಯೂಟಿ ಬೇರೆ. ನಾನು ಕೋರ್ಟ್ ಫೀ ಹೇಳ್ತಾ ಇಲ್ಲ, ಇದು ಸ್ಟ್ಯಾಂಪ್ ಡ್ಯೂಟಿ. ನಾವು ಸಾಲ ಪತ್ರವನ್ನ ಕರ್ನಾಟಕದಲ್ಲಿರುವಂತಹ ಎಲ್ಲ ಸಹಕಾರ ಸಂಘಗಳು ಮುದ್ರಾಂಕ ಕಾಯ್ದೆ ಅಡಿಯಲ್ಲಿ ಬರ್ತೀವಿ ನಾವು, ಕರ್ನಾಟಕ ಸ್ಟ್ಯಾಂಪ್ ಆಕ್ಟ್ ಅಲ್ಲಿ ಬರ್ತೀವಿ ನಾವು. ನಮ್ಮ ಇದಕ್ಕೆ ಕೆಲವೊಂದಕ್ಕೆ ಎಕ್ಸಂಪ್ಷನ್ ಇದೆ, ಕೆಲವೊಂದಕ್ಕೆ ಎಕ್ಸಂಪ್ಷನ್ ಇಲ್ಲ. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಲೋನ್ ಆದ್ರೆ ಅದಕ್ಕೆ ಎಕ್ಸಂಪ್ಷನ್ ಇದೆ. ಆಭರಣ ಸಾಲಗಳಾದ್ರೆ 1 ಲಕ್ಷ ರೂಪಾಯಿಗಳವರೆಗಿನ ಆಭರಣ ಸಾಲಗಳಿಗೆ ಸ್ಟ್ಯಾಂಪ್ ಡ್ಯೂಟಿ ಇಲ್ಲ, ಅದರ ನಂತರ ಅದು ಸ್ಟ್ಯಾಂಪ್ ಡ್ಯೂಟಿ ಇದೆ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಸ್ಟ್ಯಾಂಪ್ ಡ್ಯೂಟಿ ಇದೆಯೋ ಆ ಸ್ಟ್ಯಾಂಪ್ ಡ್ಯೂಟಿಯನ್ನ ಪಾವತಿ ಮಾಡಿರಬೇಕು. ಸ್ಟ್ಯಾಂಪ್ ಡ್ಯೂಟಿ ಪಾವತಿ ಮಾಡಿಲ್ಲ ಅಂದ್ರೆ ಅದು ನಮ್ಮ ಸಾಲದ ಅರ್ಜಿಯನ್ನ ತಿರಸ್ಕರಿಸಲಿಕ್ಕೆ ಅಥವಾ ವಿವಾದದ ಅರ್ಜಿಯನ್ನ ತಿರಸ್ಕರಿಸಲಿಕ್ಕೆ ಕಾರಣ ಆಗತ್ತೆ.
ಹಾಗಾಗಿ ಯಾವುದಕ್ಕೆ ಎಷ್ಟು, ಈಗ ಸಪೋಸ್ ಮಾರ್ಟ್ಗೇಜ್ ಡೀಲ್ ಮಾಡ್ಕೊಂಡಿದೀವಿ, ಅದಕ್ಕೆ ಎಷ್ಟು ರೂಪಾಯಿ ಮೌಲ್ಯದ ಮುದ್ರಾಂಕ ಶುಲ್ಕ ಪಾವತಿ ಮಾಡ್ಬೇಕಾಗಿತ್ತು ಅದನ್ನ ಮುದ್ರಾಂಕ ಸ್ಟಾಂಪ್ ಪೇಪರ್ ಉಪಯೋಗಿಸ್ತಿರೋ ಅಥವಾ ಡೆಫಿಷಿಯಂಟ್ ಸ್ಟಾಂಪ್ ಡ್ಯೂಟಿ ಕಟ್ತಿರೋ, ಅದು ಎರಡಕ್ಕೂ ಅವಕಾಶ ಇದೆ. ಈಗ ಪ್ಲೈನ್ ಪೇಪರ್ ನಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಾಂಪ್ ಡ್ಯೂಟಿಯನ್ನ ಇಂಥ ದಿನದಂದು ಇಷ್ಟು ಮೊಬೈಲ್ಗಳನ್ನು ಇಂಥ ಚಲನೆ ಮೂಲಕ ಪಾವತಿ ಮಾಡಲಾಗಿದೆ, ಅದು ಓಕೆ. ಆದ್ರೆ ಆ ಸ್ಟಾಂಪ್ ಡ್ಯೂಟಿ ಪೇಮೆಂಟ್ ಆಗಿದ್ದಕ್ಕೆ ಸರ್ ವಾಯ್ಸ್ ಬರ್ತಾ ಇಲ್ಲ ಸರ್. ಹಲೋ ಸರ್ ವಾಯ್ಸ್ ಬರ್ತಾ ಇಲ್ಲ. ಸರ್, ತಾಂತ್ರಿಕ ತೊಂದರೆ ಆಗಿದೆ ಅನ್ಸುತ್ತೆ. ಅವ್ರದ್ದು ರೀಕನೆಕ್ಟಿಂಗ್ ಆಗ್ತಾ ಇದೆ. ರವೀಂದ್ರನಾಥ್ ಸರ್ದು ಅವ್ರ ಆಫೀಸ್ದು. ಓಕೆ 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 ಕ್ಷಮೆ ಇರ್ಲಿ, ವೇಟ್ ಮಾಡೋಣ ಸ್ವಲ್ಪ. ಓಕೆ ಸರ್ ಓಕೆ. ನಾನು ಇಲ್ಲಿ ನೋಡಿದೆ, ಇಲ್ಲಿ ರೀಕನೆಕ್ಟಿಂಗ್ ಅಂತ ತೋರಿಸ್ತಾ ಇದೆ. ಅವ್ರ ಆಫೀಸು, ಅವ್ರ ಪರ್ಸನಲ್ ನಂಬರು. ಸರಿ, ವೇಟ್ ಮಾಡೋಣ ಎಲ್ರು. ಮಾಡ್ಕೊಳ್ಳುವಂತಹ ಒಂದು ಜವಾಬ್ದಾರಿ ನಮ್ಮಲ್ಲಿ ಇರ್ತದೆ. ಸರ್, ಏನೋ ತಾಂತ್ರಿಕ ಪ್ರಾಬ್ಲಮ್ ಆಗಿತ್ತು ಸರ್, ಏನು ಕೇಳಲಿಲ್ಲ. ಓಹೋ, ಹೌದಾ ಸರ್, ಒಂದು 4 ನಿಮಿಷ ಏನು ಬರ್ಲಿಲ್ಲ ಸರ್. ಹೌದಾ, ಸರಿ ಸರಿ ಸರಿ, ಮಾತಾಡಿ ಸರ್. ಈಗ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್, ಇರ್ಲಿ ಮಾತಾಡಿ ಸರ್. ನಾನು ಎಲ್ಲಿಂದ ಹೇಳ್ಬೇಕಾಗಿತ್ತು ಗೊತ್ತಾಗಿಲ್ಲ, ಎಲ್ಲ ನೆಟ್ ಸರಿ ಇರ್ಲಿಲ್ಲ. ಸರಿ, ಈಗ ಸರಿ ಆಯ್ತಾ ನೋಡಿ, ಬಂತಾ? ಬರ್ತಾ ಇದೆ ಸರ್, ಮಾತಾಡಿ ಸರ್. ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ನಂಗೆ ಅದು ಅಂದಾಜಾಗಿಲ್ಲ, ನಾನು ಅದನ್ನ ಗಮನಿಸಲೇ ಇಲ್ಲ. ಸೊ ಇನ್ನು ದಾಖಲೆಗಳ ನವೀಕರಣ ಮಾಡ್ಲಿಕ್ಕೂ ಸಮಯ ಇದೆ. ಲಿಮಿಟೇಷನ್ ಆಕ್ಟ್ ಪ್ರಕಾರ ಯಾವ ಇದನ್ನ ದಾಖಲೆಗಳ ನವೀಕರಣ ಮಾಡ್ಬೇಕು. ಈಗ ಸಪೋಸ್ ಏನಾಗತ್ತೆ, ಕೆಲವೊಂದು ದಾಖಲೆಗಳನ್ನು ತಗೊಂಡಿರ್ತೀವಿ, AOD ತಗೊಂಡಿರೋದಿಲ್ಲ. ಆ AOD ಅನ್ನ ಲಿಮಿಟೇಷನ್ ಆಕ್ಟ್ ಪ್ರಕಾರ ದಾಖಲೆಗಳನ್ನ ಅವಧಿ ಮುಗಿಯುವ ಮುನ್ನ ನವೀಕರಿಸಿರ್ಬೇಕು. ಅವಧಿ ನಂತರ ನವೀಕರಣ ಮಾಡಿದರೆ ಇನ್ವ್ಯಾಲಿಡ್. AOD ತಗೊಳ್ಳದೆ ಎಕ್ಸಾಂಪಲ್ ತಗೊಳ್ಬೇಕು ಅಂದ್ರೆ, AOD ಅವಧಿ ಪತ್ರ ಮುಗಿಯೋಕೆ ಮೊದಲೇ ಸಾಲಗಾರನಿಂದ ಒಪ್ಪಿಗೆ ಪತ್ರ ಪಡ್ಕೊಳ್ಬೇಕು, ಅಕ್ನಾಲಜ್ಮೆಂಟ್ ಆಫ್ ಡೆಟ್. ಆಗ ಒಂದು ಸಾರಿ ಅಕ್ನಾಲಜ್ಮೆಂಟ್ ಆಫ್ ಡೆಟ್ ತಗೊಂಡ್ರಿ ಅಂದ್ರೆ ಮತ್ತೆ 3 ವರ್ಷದವರೆಗೆ ನಮಗೆ ಅವಧಿ ಸಿಗತ್ತೆ. ಈ ರೀತಿ ದಾಖಲಾತಿ ನವೀಕರಣ ಮಾಡ್ಕೊಳ್ತಾ ಇರಬೇಕು ಆವಾಗ ಆಯಾ ಹಂತದಲ್ಲಿ. ಇನ್ನು ಒಂದು ವಿಶೇಷವಾದಂತಹ ಇದನ್ನ ಹೇಳ್ತೀನಿ, ಚೆಕ್ಗಳನ್ನು ಪಡೆಯುವಂತವರು ತುಂಬಾ ಜನ ಇದೀವಿ ನಾವು. ಸಾಲದ ಭದ್ರತೆಗಾಗಿ ಚೆಕ್ಗಳನ್ನು ಪಡಿತೀವಿ ನಾವು. ಚೆಕ್ಗಳನ್ನು ಪಡೆಯಬಾರದು ಅಂತ ಎಲ್ಲೂ ಇಲ್ಲ.
ನಿಮ್ಮ ಸಾಲದ ನಿಯಮಗಳಲ್ಲಿ ವಸೂಲಾತಿಯನ್ನ ಮಾಡ್ಲಿಕ್ಕೆ ಚೆಕ್ಗಳನ್ನ ಪಡಿಬಹುದು ಅಂತ ಅವಕಾಶ ಇಟ್ಕೊಂಡಿದ್ದೀರಿ ಅಂದ್ರೆ ಖಂಡಿತ ನೀವು ಚೆಕ್ಗಳನ್ನು ಪಡಿಬಹುದು. ಸಾಲಗಳಿಗೆ ಚೆಕ್ಗಳನ್ನು ಪಡಿಬಾರ್ದು ಅಂತಿಲ್ಲ. ಆದ್ರೆ ಅಂತಹ ಚೆಕ್ಗಳನ್ನ ಪಡೆಯುವಾಗ ಕೆಲವೊಂದು ನಿಯಮಗಳಿದ್ದಾವೆ. ಯಾರಿಂದ ಪಡಿಬೇಕು, ಹ್ಯಾಕ್ ಪಡಿಬೇಕು ಅನ್ನೋದಕ್ಕೆ ನಿಯಮಗಳಿದ್ದಾವೆ. ಆ ನಿಯಮವನ್ನು ಅನುಸರಿಸಿ ನೀವು ಚೆಕ್ಗಳನ್ನ ಪಡಿಬಹುದು. ಮೊದಲನೇದು, ಯಾರಿಂದ ಚೆಕ್ ಪಡಿಬಹುದು? ಥರ್ಡ್ ಪಾರ್ಟಿಯಿಂದ ಚೆಕ್ ಪಡಿಲಿಕ್ಕೆ ಅವಕಾಶನೇ ಇಲ್ಲ. ಅವನು ಒಂದು ಸಾಲಗಾರ ಆಗಿರ್ಬೇಕು ಅಥವಾ ಜಾಮೀನುದಾರ ಆಗಿರ್ಬೇಕು. ಚೆಕ್ಗಳನ್ನು ಪಡಿಬಹುದಾ? ಖಂಡಿತ ಇಲ್ಲ. ಬ್ಲಾಂಕ್ ಚೆಕ್ ಇಸ್ ನಾಟ್ ಅಟ್ ಆಲ್ ಪರ್ಮಿಟೆಡ್. ಏನೇನನ್ನ ನಮೂದಿಸಬೇಕು? ಒಂದು ಸಂಘದ ಹೆಸರಿರಬೇಕು, ಎಷ್ಟು ಮೊತ್ತ ಅನ್ನೋದನ್ನು ನಮೂದಿಸಿರ್ಬೇಕು, ದಿನಾಂಕ ಇರಬೇಕು ಮತ್ತು ಸಹಿ ಮಾಡಿರಬೇಕು. ಸಹಿ ಮಾಡದ ಚೆಕ್ಗಳು ಅಮಾನ್ಯ. ಹಾಗಾಗಿ ಚೆಕ್ಗಳನ್ನು ತಗೊಳ್ತಾ ಇದ್ದೀವಿ ನಾವು. ಕೆಲವು ನೀವು ನೋಡಿರ್ಬೋದು, EMI-ಗೋಸ್ಕರ ಕೆಲವು ಸಂಘ ಸಂಸ್ಥೆಗಳು ಚೆಕ್ಗಳು ತಗೊಳ್ತಾರೆ, EMI ಅಂತ ಹೇಳಿ. ಈಗ ಏನಾಗಿದೆ, ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅಥವಾ ಪೇಮೆಂಟ್ ಆರ್ಡರ್ಸ್ ಕೊಡ್ತಾರೆ. ನಮ್ಮ ನೆಟ್ ಬ್ಯಾಂಕಿಂಗ್ ಇದ್ರೆ ನಾವು ಪೇಮೆಂಟ್ ಆರ್ಡರ್ಸ್ ಕೊಟ್ಬಿಟ್ರೆ ಅದು ತಾನಾಗಿ ಅಂತಹ ದಿನಗಳಲ್ಲಿ ಅಷ್ಟನ್ನ ಡಿಡಕ್ಟ್ ಮಾಡಿ ಅವರಿಗೆ ಪಾವತಿ ಮಾಡುವಂತಹ ಕ್ರಮ ಈಗಿನ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಇದೆ. ಆದ್ರೆ ನೀವು ಚೆಕ್ಗಳು ತಗೊಳ್ಬಹುದು. ಚೆಕ್ಗಳು ತಗೊಳ್ಳಿಕ್ಕೆ ಈ ನಿಯಮಗಳು: ಒಂದು, ಸಂಘದ ಹೆಸರು ಬರ್ತಿರ್ಬೇಕು. ಯಾರ ಹೆಸರಿಗೆ ಈ ಚೆಕ್ಗಳು ಬರ್ತಿದ್ದಾವೆ ಅನ್ನೋದು ಸಂಘದ ಹೆಸರಿರ್ಬೇಕು. CEO ಅಲ್ಲ, ಅಧ್ಯಕ್ಷರಲ್ಲ, ನಿರ್ದೇಶಕರಲ್ಲ ಅಥವಾ ಜಾಮೀನ್ದಾರ ಹೆಸರಲ್ಲ, ಸಂಘದ ಹೆಸರಿಗೆ. ಯಾಕೆಂದ್ರೆ ಸಂಘ ಕೊಟ್ಟಿರುವಂತದ್ದು ಅದಕ್ಕೆ ಬ್ಲಾಂಕ್ ಇರ್ಕೊಡುದು. ಅಲ್ಲಿ ಯಾರ ಹೆಸರಿಗಾರು ಬರ್ಕೊಳ್ಬಹುದು ಅಂತ ಆಗ್ಬಾರ್ದು. ಅಲ್ಲಿ ಹೆಸರಿರ್ಬೇಕು. ಎಷ್ಟು ಮರುಪಾವತಿ ಮಾಡ್ತಾ ಇದೀವೋ ಆ ಮೊತ್ತ ಇರಬೇಕು. ಮೊತ್ತವಿಲ್ಲದ ಚೆಕ್ ಇದ್ರೆ ಅದು ಅಮಾನ್ಯ. ಮೊತ್ತವಿಲ್ಲದ ಚೆಕ್ ಇಟ್ಕೊಂಡಿದ್ದೀರಿ ಅಂದ್ರೆ ಅದು ಕೂಡ ತಪ್ಪು. ದಿನಾಂಕ, ಯಾವ ದಿನಾಂಕದಿಂದ ಪೋಸ್ಟ್ ಡೇಟೆಡ್ ಕೊಡ್ಬೋದು, ತಪ್ಪಿಲ್ಲ. ಆದ್ರೆ ದಿನಾಂಕ ನಮೂದಿಸಿರ್ಬೇಕು. ಸರ್, ಇವತ್ತು ನಾನು ತಗೊಳ್ತಾ ಇದ್ದೀನಿ, ಪ್ರತಿ ತಿಂಗಳ 10ನೇ ತಾರೀಕಿನಂತೆ ಒಂದೊಂದು ಚೆಕ್ ಅನ್ನ ನಾನು ಡ್ರಾ ಮಾಡ್ತೀನಿ, ನಂದು ಬರಿತೀನಿ, ನನ್ನ ಬಾಕಿ ಎಲ್ಲ ನಮೂದನ್ನು ಮಾಡಿರ್ತೀನಿ, ಡೇಟ್ಗಳನ್ನೆಲ್ಲ ಪೋಸ್ಟ್ ಡೇಟೆಡ್ ಕೊಟ್ಟಿರ್ತೀನಿ. ಈಗ ಜನವರಿಯಲ್ಲಿದೆ, ಫೆಬ್ರವರಿಯಲ್ಲಿ ಒಂದು ದಿನಾಂಕ, ಮಾರ್ಚಲ್ಲಿ ಒಂದು ದಿನಾಂಕ, ಏಪ್ರಿಲ್ ಒಂದು ದಿನಾಂಕ, ಈ ತರ ಕೊಡ್ಬೋದಾ? ಖಂಡಿತ ಕೊಡ್ಬೋದು. ಸಹಿ ಮಾಡಿರ್ಬೇಕು. ಸಹಿ ಮಾಡದ ಚೆಕ್ ಉಪಯೋಗನೇ ಇಲ್ಲ. ಸೂಕ್ತವಾಗಿ ಸಹಿ ಮಾಡಿರ್ಬೇಕು. ಹಾಗಾಗಿ ಬ್ಲಾಂಕ್ ಚೆಕ್ಗಳಿದ್ರೆ ಪಡೆಯಕ್ಕಾಗೋದಿಲ್ಲ. ಅಕಸ್ಮಾತ್ ಆ ತರ ಚೆಕ್ ಅಮಾನ್ಯಗೊಂಡ್ರೆ ನಾವೇನ್ ಕ್ರಮ ತಗೊಳ್ಬಹುದು? ಚೆಕ್ ಬೌನ್ಸ್ ಆದ್ರೆ ನಮಗೆ 2 ಅವಕಾಶ ಇದೆ. ಒಂದು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಪ್ರಕಾರ, ಅಂದ್ರೆ ಸೆಕ್ಷನ್ 138 ಪ್ರಕಾರ ನಾವು ಕಾನೂನು ಕ್ರಮ ಜರುಗಿಸಬಹುದು. ಇದು ಅರ್ಥ ಮಾಡ್ಕೊಳ್ಳಿ. ಸಾಲ ಕೊಟ್ಟಿರೋದು ಕೇಸ್ ಹಾಕ್ಲಿಕ್ಕೆ ನಮಗೆ ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಏರ್ ಕೋರ್ಟ್ ಅಥವಾ ಆರ್ಬಿಟ್ರೇಷನ್ ಕೋರ್ಟ್. ಚೆಕ್ ಅಮಾನ್ಯ ಆದರೆ ಅದು ಸಪರೇಟ್ ಸೆಕ್ಷನ್, ಸಪರೇಟ್ ಪ್ರಸಂಗ. ಅದು ಇಟ್ ಕಮ್ಸ್ ಅಂಡರ್ ಎ ಡಿಫರೆಂಟ್ ಸೆಕ್ಷನ್. ಹಾಗಾಗಿ ಅದನ್ನ ನಾವು ನೇರವಾಗಿ ಸಿವಿಲ್ ಕೋರ್ಟ್ ಅಲ್ಲಿ 138 ಅಂಡರ್ 138 ಸೆಕ್ಷನ್ 138 ಆಫ್ ನೆಗೋಷಿಯಬಲ್ NI ಆಕ್ಟ್ ಪ್ರಕಾರ ಮಾಡಬಹುದು. ಅದಕ್ಕೆ ಕಾನೂನಿನ ಪ್ರಕರಣ ಹಾಗೆ ಇದೆ. ಚೆಕ್ ಬೌನ್ಸ್ ಆದ 30 ದಿನದೊಳಗೆ ನೋಟಿಸ್ ಕೊಡಬೇಕು. ಆಮೇಲೆ ಪಾವತಿ ಆದ್ರೆ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆ ಮಾಡಬಹುದು. ಚೆಕ್ ಬೌನ್ಸ್ ಕೇಸ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇದಿಷ್ಟು ಸಾಲ ವಸೂಲಾತಿಗಳ ಕ್ರಮಗಳ ಬಗ್ಗೆ. ಇನ್ನು ಗಮನಿಸಬೇಕಾದ ಅಂಶಗಳು, ಇದು ಅತಿ ದೊಡ್ಡ ಏರಿಯಾ ಇದೆ. ಗಮನಿಸಬೇಕಾದ ಅಂಶಗಳಲ್ಲಿ ನಾವು ಸುಮಾರು ಅಂಶಗಳನ್ನ ಗಮನಿಸಬೇಕಾಗುತ್ತೆ. ಬಹುಶಃ ಅದು ಸುಮಾರು ಅರ್ಧ ಗಂಟೆ ಕಾಲ ಬೇಕಾಗೋದ್ರಿಂದ ಇವತ್ತಿನ ಅವಧಿಯನ್ನ ಇನ್ನು 2 ವಿಚಾರಗಳು ಮಾತ್ರ ಇದೆ. ಒಂದು ಗಮನಿಸಬೇಕಾದ ಅಂಶಗಳು ಮತ್ತೆ ತಿಳಿದಿರಬೇಕಾದ ಅಂಶಗಳು ಅಂತ. ಅದೆರಡನ್ನ ನಾನು ಮುಂದಿನ ಅವಧಿಯಲ್ಲಿ ತಗೊಳ್ತೀನಿ ಅಂತ ಹೇಳ್ತಾ, ಇನ್ನೊಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆಯ ಅವಧಿ ಇದೆ, ಅದನ್ನ ಮುಂದಿನ ಅವಧಿಯಲ್ಲಿ ಮುಗಿಸೋಣ. ಹಾಗೆ ಪ್ರಶ್ನೋತ್ತರಗಳಿಗೂ ತೆರ್ಕೊಳ್ಳೋಣ ಅಂತ ಹೇಳ್ತಾ, ಕೊನೆಯ ಕಂತನ್ನ ಮುಂದಿನ ವಾರ ಅಂದ್ರೆ ಬಹುಶಃ ಫೆಬ್ರವರಿ 7ನೇ ತಾರೀಕು ಆಗ್ಬೋದು. ಫೆಬ್ರವರಿ 7ನೇ ತಾರೀಕಿನಂದು ಸಾಲದ ಕುರಿತಾಗಿರುವಂತಹ ಎಲ್ಲ ಅವಧಿಗಳನ್ನ ಮುಗಿಸೋಣ ಅಂತ ಹೇಳ್ತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭರಾತ್ರಿಯನ್ನು ಕೋರ್ತಾ
ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಇವತ್ತಿನ ಅವಧಿಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಸಹಕಾರ. ಎಲ್ಲರ ವತಿಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು.